ಹಾಯ್ ಹಲೋ ನಮಸ್ತೆ. ನಾನಿವತ್ತು ಕೋರ್ಟ್ ಮೂವಿ ಕಥೆಯನ್ನು ಹೇಳ್ತಾ ಇದ್ದೀನಿ. ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿದ್ದೀರೋ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೂವಿ ಕತೆಗೆ ಬರೋಣ. ಮೂವಿ ಸ್ಟಾರ್ಟಿಂಗ್ನಲ್ಲಿ ಜಿಲ್ಲಾ ನ್ಯಾಯಾಲಯದಲ್ಲಿ 19 ವರ್ಷದ ಹುಡುಗ ಚಂದು ಮೇಲೆ ಕೇಸ್ ನಡೀತಿದೆ. ಡಿಫೆನ್ಸ್ ಲಾಯರ್ ಈ ಹುಡುಗ ಇನ್ನು ಚಿಕ್ಕವನು, ಶಿಕ್ಷೆನ ಕಡಿಮೆ ಮಾಡಿ ಅಂತ ಕೇಳ್ತಿದ್ದಾರೆ. ಬಟ್ ಅಪೋಸಿಟ್ ಪ್ರಾಸಿಕ್ಯೂಟರ್ ಇವನಿಗೆ ಕಠಿಣವಾದ ಶಿಕ್ಷೆ ಕೊಡಿ, ಬಿಕಾಸ್ ಇವನು ಯಾವ ಕೇಸ್ ಮೇಲೆ ಬಂದಿದ್ದಾನೆ ಅಂದರೆ ಫೋಕ್ಸೋ ಕೇಸ್ ಅಂತ. ಜಡ್ಜ್ ಸಾಹೇಬರು ಇವರ ವಾದ ವಿವಾದಗಳನ್ನು ಕೇಳಿ ಫೈನಲ್ ಜಡ್ಜ್ಮೆಂಟ್ನ ನೆಕ್ಸ್ಟ್ ವೀಕ್ ಸೋಮವಾರ ಅಂತ ಹೇಳ್ತಾರೆ. ಕೋರ್ಟಿಂದ ಹೊರಗೆ ಬಂದ ಚಂದು ಅವರ ಕಸಿನ್ ಟೀ ಶಾಪ್ ಹತ್ರ ಬರ್ತಾರೆ. ಅಲ್ಲಿರೋ ಒಬ್ರು ಲಾಯರ್ ಚಂದು ಕಸಿನ್ ಹತ್ರ ಕೇಸ್ ಬಗ್ಗೆ ವಿಚಾರಿಸಿ ಅವನ ಸೇವ್ ಮಾಡೋದು ತುಂಬಾ ಕಷ್ಟ. ಚಂದು ಕಸಿನ್ ನಮ್ಮ ಹುಡುಗ ಯಾವ ತಪ್ಪು ಮಾಡಿಲ್ಲ ಸರ್ ಅಂತಾನೆ. ಅದಕ್ಕೆ ಆ ಲಾಯರ್ ಮೋಹನ್ ರಾವ್ ಅಂತ ಸೀನಿಯರ್ ಲಾಯರ್ ನಿಮ್ಮ ಪರವಾಗಿ ಇದ್ರೆ ಏನಾದರೂ ಹೆಲ್ಪ್ ಮಾಡಿರೋರು ಅಂತಾರೆ. ಬೈ ದ ವೇ, ಈ ಮೋಹನ್ ರಾಯ್ ಅವರು ಈ ಥರದ ಕೇಸ್ಗಳನ್ನೆಲ್ಲ ಈಸಿಯಾಗಿ ಹ್ಯಾಂಡಲ್ ಮಾಡ್ತಿರ್ತಾರೆ. ಈಗ ಚಂದು ಕಸಿನ್ ಮೋಹನ್ ರಾವ್ ಅವರ ನಂಬರ್ನ ಕೇಳ್ತಾನೆ. ಅದಕ್ಕೆ ಆ ಲಾಯರ್ ಅವ್ರ ನಂಬರ್ ಇಲ್ಲ ನನ್ನ ಹತ್ರ, ಅವ್ರ ಅಸಿಸ್ಟೆಂಟ್ ತೇಜನ್ ನಂಬರ್ ಇದೆ ಅಂತ ಕಳಿಸ್ತಾರೆ. ಬೈ ದ ವೇ, 4 ದಿನದಲ್ಲಿ ಚಂದು ಫೈನಲ್ ಜಡ್ಜ್ಮೆಂಟ್ ಇದೆ. ಸೊ ಇವರ ಡಿಫೆನ್ಸ್ ಲಾಯರ್ ಬೇರೆ ಅವನೇನು ತಪ್ಪು ಮಾಡಿಲ್ಲ ಅಂತ ವಾದ ಮಾಡೋದು ಬಿಟ್ಟು ಶಿಕ್ಷೆ ಕಡಿಮೆ ಕೊಡಿ ಅಂತ ಕೇಳ್ತಿದ್ದಾರೆ. ಸೊ ಹೇಗಾದರೂ ಮಾಡಿ ಚಂದುನ ಹೊರಗಡೆ ಈ ಕೇಸಿಂದ ಆಚೆ ತರಬೇಕು ಅಂತ ಮೋಹನ್ ರಾವ್ ಹತ್ರ ಚಂದು ಕಸಿನ್ ಬರ್ತಾರೆ. ಈ ಕಡೆ ಮೋಹನ್ ರಾವ್ ಅವರ ಅಸಿಸ್ಟೆಂಟ್ಸ್ ತೇಜ ಮತ್ತು ಲಹರಿನ ತೋರಿಸ್ತಾರೆ. ತೇಜ ತುಂಬ ದಿನದಿಂದ ಒಂದಾದರೂ ಕೇಸ್ನ ಕೋರ್ಟಲ್ಲಿ ನಾನು ವಾದ ಮಾಡಿ ಗೆಲ್ಲಬೇಕು ಅಂತ ಕಾಯ್ತಿರ್ತಾನೆ. ಆಗ ಚಂದು ಕಜಿನ್ ತೇಜಾಗೆ ಕಾಲ್ ಮಾಡಿ ಮೋಹನ್ ರಾವ್ ಅವ್ರ ಬಗ್ಗೆ ಕೇಳ್ತಾನೆ. ಅವರಿಗೆ ಶುಕ್ರವಾರ ದಿನ ಬರೋಕ್ಕೆ ಹೇಳಿ ತೇಜ ಕಾಲ್ ಕಟ್ ಮಾಡ್ತಾನೆ. ಮೋಹನ್ ರಾವ್ ಅವರು ಈ ಕಡೆ ಕೋರ್ಟಲ್ಲಿ 304 ಕೇಸ್ ಮೇಲೆ ವಾದ ಮಾಡ್ತಿರ್ತಾರೆ. ಆಕ್ಸಿಡೆಂಟ್ ಕೇಸ್, ಒಬ್ಬ ಲಾರಿ ಡ್ರೈವರ್ ಪರವಾಗಿ ಇವರು ವಾದ ಮಾಡ್ತಿರ್ತಾರೆ. ಒಬ್ಬ ವ್ಯಕ್ತಿ ಅವರ ಲಾರಿ ಕೆಳಗೆ ಸಿಕ್ಕಾಕೊಂಡು ಸತ್ತು ಹೋಗಿದ್ದಾರೆ. ಡ್ರೈವರ್ ನೆಗ್ಲಿಜೆನ್ಸಿಯಿಂದಾನೇ ಆಕ್ಸಿಡೆಂಟ್ ಆಗಿದೆ ಅಂತ ಕೇಸ್ ಹಾಕಿರ್ತಾರೆ. ಈಗ ಮೋಹನ್ ರಾವ್ ಅವರು ಡ್ರೈವರ್ ಪರವಾಗಿ ವಾದ ಮಾಡ್ತಿರ್ತಾರೆ. ಕೇಸ್ ಹಾಕಿರೋದು ಸತ್ತಿರೋ ವ್ಯಕ್ತಿಯ ಮಗ. ಮೋಹನ್ ರಾವ್ ಅವರು ಆ ಮಗನ್ನ ಕೇಳ್ತಿದ್ದಾರೆ, ಆ ರೋಡ್ ಮೇಲೆ ಜೀಬ್ರಾ ಕ್ರಾಸಿಂಗ್ ಲೈನ್ಸ್ ಏನಾದರೂ ಇದಾವಾ, ಡ್ರೈವರ್ ಏನಾದರೂ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಿದ್ದಾರಾ ಅಂತ ಕೇಳ್ತಾರೆ. ಅವನು ಇಲ್ಲ ಅಂತಾನೆ. ಆ ಹೈವೇಯಲ್ಲಿ ಲಾರಿ ಯೂಸುವಲ್ ಆಗಿ ಸ್ಪೀಡಾಗಿ ಹೋಗ್ತಿತ್ತು, ಓವರ್ ಸ್ಪೀಡ್ ಏನೂ ಹೋಗಿಲ್ಲ. ಸೊ ಪಾದಚಾರಿಗಳು ಆ ಹೈವೇನಲ್ಲಿ ಓಡಾಡೋದೇ ತಪ್ಪು. ಹೀಗಾಗಿ ಸತ್ತಿರೋ ವ್ಯಕ್ತಿ ನಿರ್ಲಕ್ಷ್ಯದಿಂದ ಲಾರಿಗೆ ಅಡ್ಡ ಬಂದಿದ್ದಾರೆ ಅಂತ ಮೋಹನ್ ರಾವ್ ಹೇಳ್ತಾರೆ. ಅದು ಅಲ್ಲದೆ ಸತ್ತಿರೋ ವ್ಯಕ್ತಿ ಲಾರಿ ಮುಂದೆ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿರ್ತಾರೆ. ಸೂಸೈಡ್ ಕೇಸ್ ಅಂತ ಜಡ್ಜ್ಮೆಂಟ್ ಆದರೆ ಅವರ ಫ್ಯಾಮ್ಲಿಗೆ ಇನ್ಸೂರೆನ್ಸ್ ಅಮೌಂಟ್ ಕೂಡ ಬರೋಲ್ಲ ಅಂತ ಸತ್ತಿರೋ ವ್ಯಕ್ತಿ ಫ್ಯಾಮಿಲಿಗೂ ಹಾಗೆ ಲಾರಿ ಡ್ರೈವರ್ಗೂ ಹೆಲ್ಪ್ ಮಾಡ್ತಾರೆ. ಇದನ್ನೆಲ್ಲ ಜಡ್ಜ್ ಸಾಹೇಬರು ಪರಿಶೀಲನೆ ಮಾಡಿ ಕೇಸ್ನ ಕ್ಲೋಸ್ ಮಾಡ್ತಾರೆ. ಲಾರಿ ಡ್ರೈವರ್ ಪರವಾಗಿ ಮೋಹನ್ ರಾವ್ ಅವರು ಕೋರ್ಟಲ್ಲಿ ಕೇಳಿದ ಪ್ರಶ್ನೆಗಳನ್ನೆಲ್ಲ ಮುಂಚೆನೇ ತೇಜ ಕೋರ್ಟ್ ಹೊರಗಡೆ ಅವನ ಕೊಲೀಗ್ಸ್ ಹತ್ರ ಗೆಸ್ ಮಾಡಿರ್ತಾನೆ. ಸೊ ತೇಜನು ತುಂಬ ಬ್ರಿಲಿಯಂಟ್ ಆಗಿರ್ತಾನೆ. ಇಷ್ಟೆಲ್ಲ ಟ್ಯಾಲೆಂಟ್ ಇರೋ ತೇಜಾಗೆ ಮೋಹನ್ ರಾವ್ ಅವರು ಇದುವರೆಗೂ ಒಂದೇ ಒಂದು ಕೇಸ್ನು ಕೂಡ ಕೊಟ್ಟಿರೋದಿಲ್ಲ. ಹೀಗಾಗಿ ಈ ಸಲ ನಾನೇ ಕೇಸ್ ಕೇಳ್ತೀನಿ ಅಂತ ತೇಜ ಲಹರಿ ಹತ್ರ ಹೇಳ್ತಿರ್ತಾನೆ. ಈ ಕಡೆ ಮೋಹನ್ ರಾವ್ ಅವರು ಲ್ಯಾಂಡ್ ಡಿಸ್ಪ್ಯೂಟ್ ಕೇಸ್ನ ಯಾರು ತಗೊತಾರೆ ಅಂತ ಅವರ ಬೇರೆ ಬೇರೆ ಅಸಿಸ್ಟೆಂಟ್ಗಳಿಗೆಲ್ಲ ಕೇಳ್ತಾರೆ. ಅವರಿಗೆಲ್ಲ ತುಂಬ ಕೇಸ್ಗಳಿರೋದ್ರಿಂದ ತೇಜಗೆ ಈ ಕೇಸ್ನ ಕೊಡ್ತಾರೆ ಅಂತ ಅವನು ಅನ್ಕೊತಿರ್ತಾನೆ. ಬಟ್ ಮೋಹನ್ ರಾವ್ ಅವರು ಈ ಕೇಸ್ನ ನಾನೇ ಟೇಕಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ತೇಜಗೆ ತುಂಬಾ ಬೇಜಾರಾಗಿ ಮೋಹನ್ ರಾವ್ ಅವ್ರ ಹತ್ರ ಬರ್ತಾನೆ. ಸರ್, ನಾನು ಕೂಡ ಇಂಡಿವಿಜುವಲ್ ಆಗಿ ಕೇಸ್ ಹ್ಯಾಂಡಲ್ ಮಾಡ್ತೀನಿ, ಲ್ಯಾಂಡ್ ಡಿಸ್ಪ್ಯೂಟ್ ಕೇಸ್ನ ನನಗೆ ಕೊಡಿ ಅಂತ ಕೇಳ್ತಾನೆ. ಬಟ್ ಮೋಹನ್ ರಾವ್ ಅವರು ಕೇಸ್ ಕೊಡೋದಕ್ಕೂ ಮುಂಚೆ ನಿನ್ನ ಒಂದು ಕ್ವಶನ್ ಕೇಳ್ತೀನಿ, ಕರೆಕ್ಟ್ ಆನ್ಸರ್ ಕೊಟ್ಟರೆ ಕೇಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಕ್ವಶನ್ ಏನಪ್ಪ ಅಂದರೆ, ಒಂದು ಟ್ರ್ಯಾಕ್ ಮೇಲೆ ಟ್ರೈನ್ ಹೋಗ್ತಿದೆ, ಅದೇ ಟ್ರ್ಯಾಕ್ ಮೇಲೆ ಒಬ್ಬ ಮನುಷ್ಯ ಇದ್ದಾನೆ. ನೀನು ಟ್ರ್ಯಾಕ್ ಬದಲಿಸೋ ಲಿವರ್ ಹತ್ರ ಇದೆಯಾ, ಇನ್ನೊಂದು ಟ್ರ್ಯಾಕ್ ಮೇಲೆ 5 ಜನ ಇರ್ತಾರೆ. ಸೊ ನೀನು ಯಾರನ್ನು ಸೇವ್ ಮಾಡ್ತೀಯಾ ಅಂತ ಮೋಹನ್ ರಾವ್ ಅವರು ತೇಜನ ಕೇಳ್ತಾರೆ. ಅದಕ್ಕೆ ತೇಜ, ನಾನು ಒಬ್ಬನ ಪ್ರಾಣಕ್ಕಿಂತ 5 ಜನದ ಪ್ರಾಣನೇ ಇಂಪಾರ್ಟೆಂಟ್, ಸೊ 5 ಜನನ್ನೇ ಕಾಪಾಡ್ತೀನಿ ಅಂತಾನೆ. ಆ್ಯಕ್ಚುಯಲ್ ಆಗಿ ಆ 5 ಜನನ ಕೊಲೆ ಮಾಡಿದ್ದಾರೆ. ಈ ಕಡೆ ಇರೋ ಒಬ್ಬ ಇನ್ನೋಸೆಂಟ್ ಅಂತಾರೆ. ಇದೇ ಥರ ಕ್ರಾಸ್ ಕ್ವಶನ್ನ ಮಾಡ್ತಾರೆ. ತೇಜಗೆ ಆನ್ಸರ್ ಮಾಡೋಕ್ಕೆ ಆಗೋದಿಲ್ಲ. ಸೊ ತೇಜಗೆ ತಲೆ ಕೆಟ್ಟು ಹೋಗ್ಬಿಡುತ್ತೆ.
ನೆಕ್ಸ್ಟ್ ಸೀನಲ್ಲಿ ಚಂದು ಕಜಿನ್ ಕೇಸ್ ರಿಪೋರ್ಟ್ನ ತಗೊಂಡು ತೇಜ ಅವ್ರನ್ನ ಮೀಟ್ ಮಾಡ್ತಾನೆ. ತೇಜ ಅಕ್ಯೂಸ್ಡ್ ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಅವನು ನನ್ನ ತಮ್ಮ ರಿಮ್ಯಾಂಡ್ ಹೋಮ್ನಲ್ಲಿ ಇದ್ದಾನೆ, ಅವನ ಅರೆಸ್ಟ್ ಆದಾಗಿಂದನೂ ಅಲ್ಲೇ ಇದ್ದಾನೆ ಅಂತ ಷಣ್ಮುಗಮ್ ಹೇಳ್ತಾನೆ. ಬೇಲ್ ಕೂಡ ಸಿಕ್ಕಿರೋದಿಲ್ಲ ಅಂತ. ತೇಜ ಅವರನ್ನು ಅಲ್ಲೇ ಕೂರಿಸಿ ಕೇಸ್ ರಿಪೋರ್ಟ್ನ ಸ್ಟಡಿ ಮಾಡ್ತಾನೆ. ಬೈ ದ ವೇ, ಚಂದು ಒಬ್ಬ ಮಿಡಲ್ ಕ್ಲಾಸ್ ಹುಡುಗ. PUCನಲ್ಲಿ ಫೇಲ್ ಆಗಿಬಿಟ್ಟು ಪಾರ್ಟ್ ಟೈಮ್ ಜಾಬ್ ಅಂತ ಹೋಟೆಲ್ನಲ್ಲಿ, ಡ್ರಿಂಕ್ ಶಾಪಲ್ಲಿ ಹಾಗೆ ಸಣ್ಣ ಪುಟ್ಟ ಕೆಲಸ ಮಾಡ್ತಿರ್ತಾನೆ. ಇವ್ರ ತಂದೆ ವಾಚ್ಮ್ಯಾನ್, ತಾಯಿ ಲಾಂಡ್ರಿ ಕೆಲಸ ಮಾಡ್ತಿರ್ತಾಳೆ, ಒಬ್ಳು ತಂಗಿ ಕೂಡ ಇರ್ತಾಳೆ. ನ್ಯೂ ಇಯರ್ ದಿನ ಶಾಂಪೂ ತಗೊಳ್ಳೋಕೆ ಅಂತ ಚಂದು ಅಂಗಡಿಗೆ ಟವೆಲ್ನ ಮೈ ಮೇಲೆ ಹಾಕೊಂಡು ಬಂದಿರ್ತಾನೆ. ಅವನ ಫ್ರೆಂಡ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿದ್ದೆ ಕ್ಯಾಲೆಂಡರ್ ಬದಲಾಗಿದೆ ಅಷ್ಟೇ, ಲೈಫಲ್ಲಿ ಏನೂ ಬದಲಾಗಲ್ವಲ್ಲ ಅಂತ ಹೇಳಿ ಚಂದು ಹೊರಡ್ತಾನೆ. ಇದನ್ನೆಲ್ಲ ಗ್ರೀಟಿಂಗ್ ಕಾರ್ಡ್ ತಗೊಳ್ಳೋಕೆ ಅಂತ ಬಂದಿರೋ ಒಂದು ಹುಡುಗಿ ನೋಡಿರ್ತಾಳೆ. ಅವಳ ಫ್ರೆಂಡ್ ನಿತ್ಯಾನ್ ಮನೆ ಕೂಡ ಚಂದು ಮನೆ ಬಾಜು ಇರುತ್ತೆ. ಈ ಗ್ರೀಟಿಂಗ್ ಕಾರ್ಡ್ ಹುಡುಗಿ ಹೆಸರು ಜಾಬಿಲಿ ಅಂತ. ಇವಳು ನಿತ್ಯ ಕಡೆಯಿಂದ ಚಂದು ನಂಬರ್ ತಗೊಂಡು ಕಾಲ್ ಮಾಡಿ ಹ್ಯಾಪಿ ನ್ಯೂ ಇಯರ್ ಹೇಳಿದ್ರೆ ಬಿಲ್ಡಪ್ ಪಂಚುಗಳೇನು ನಿನ್ನವು, ಮೊದಲು ಶರ್ಟ್ ಹಾಕೋ, ನೀನೇನು ಋತಿಕ್ ರೋಷನ್ ಅಲ್ಲ ಅಂತಾಳೆ. ಅದಕ್ಕೆ ಚಂದು ಯಾರೇ ನೀನು, ಎಲ್ಲಿಂದ ಮಾತಾಡ್ತಿದ್ದೀಯಾ ನೀನು ಅಂತ ಬೈತಾನೆ. ಇವಳು ಫೋನ್ ಕಟ್ ಮಾಡಿಬಿಡ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಆ ಗ್ರೀಟಿಂಗ್ ಕಾರ್ಡ್ ಹುಡುಗಿ ಫ್ಯಾಮಿಲಿನ ತೋರಿಸ್ತಾರೆ. ಇವ್ರ ಮನೆಯಲ್ಲಿ ಒಂದು ಹುಡುಗಿ ಬರ್ಡೇ ಫಂಕ್ಷನ್ ಇರುತ್ತೆ. ಇವ್ರ ತಾತನ ಮಗಳನ್ನು ಮಂಗಪತಿ ಅನ್ನುವ ವ್ಯಕ್ತಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ. ಗ್ರೀಟಿಂಗ್ ಕಾರ್ಡ್ ಹುಡುಗಿ ತಂದೆ ತೀರಿ ಹೋಗಿರ್ತಾರೆ. ಇವ್ರ ಮಾವ ಕೂಡ ಆ ಮಂಗಪತಿ ರೈಸ್ ಮಿಲ್ನಲ್ಲೇ ಕೆಲಸ ಮಾಡ್ತಿರ್ತಾನೆ. ಈ ಮಂಗಪತಿ ಶ್ರೀಮಂತ ಇರೋದ್ರಿಂದ ಇವನಿಗೆ ದುರಹಂಕಾರ, ಇವನ್ ಮಾತೇ ನಡೀತಿರುತ್ತೆ ಅವ್ರ ಮನೆಯಲ್ಲೆಲ್ಲ. ಬರ್ಡೇ ಹುಡುಗಿ ಸ್ಲೀವ್ಲೆಸ್ ಫ್ರಾಕ್ನ ಹಾಕೊಂಡಿರೋದ್ರಿಂದ ಎಲ್ರಿಗೂ ಬೈತಾನೆ. ಹೆಣ್ಮಕ್ಳಿಗೆ ಸಂಸ್ಕಾರ ಕಲಿಸಿ ಈ ಥರ ಬಟ್ಟೆ ಕೊಡಿಸ್ತೀರಲ್ಲ, ನಾಳೆ ದಿನ ನನ್ನ ಮಕ್ಕಳು ಇದೇ ತರಹದ ಬಟ್ಟೆ ಬೇಕು ಅಂತಾರೆ, ಈ ಥರ ಬಟ್ಟೆ ಹಾಕೊಂಡ್ರೆ ಮನೆ ಮರ್ಯಾದೆ ಹಾಳಾಗುತ್ತೆ ಅಂತ ಬಾಯಿಗೆ ಬಂದಂಗೆ ಬೈತಾನೆ. ಅದೇ ಟೈಮ್ಗೆ ಚಂದು ಇವಳು ಯಾರೋ ಕಾಲ್ ಮಾಡಿ ಓವರ್ ಆಗಿ ಮಾತಾಡಿದ್ಲು ಅಂತ ನೆನಪಿಸ್ಕೊಂಡು ಗ್ರೀಟಿಂಗ್ ಕಾರ್ಡ್ ಹುಡುಗಿಗೆ ಮತ್ತೆ ಕಾಲ್ ಮಾಡ್ತಾನೆ. ಅವಳು ಫೋನ್ನ ಕಟ್ ಮಾಡಿ ಕಸ್ಟಮರ್ ಕೇರ್ ನಂಬರ್ ಅಂತ ಹೇಳ್ತಾಳೆ. ಚಂದು ರಿಟರ್ನ್ ಮತ್ತೆ ಕಾಲ್ ಮಾಡ್ತಾನೆ. ಮತ್ತೆ ಕಸ್ಟಮರ್ ಕೇರ್ ನಂಬರ್ ಅಂತ ಕಾಲ್ನ ಕಟ್ ಮಾಡ್ತಾಳೆ. ಮಂಗಪತಿ ಇವಳನ್ನೇ ಗುರಾಯಿಸ್ತಿರ್ತಾನೆ. ನೆಕ್ಸ್ಟ್ ಡೇ ಜಾಬಿಲಿ ಚಂದುಗೆ ಕಾಲ್ ಮಾಡಿ ಏನು ರಾತ್ರಿ ಕಾಲ್ ಮಾಡ್ತೀಯಾ, ಕೊಬ್ಬ ನಿನಗೆ ಅಂತಾಳೆ. ಅದಕ್ಕೆ ಚಂದು ಯಾಕೆ ನಿನ್ನ ಗಂಡ ಬೈತಾನೆ ಅಂತ ಕೇಳ್ತಾನೆ. ಅವಳು ಫಸ್ಟ್ ಸಾರಿ ಕೇಳು ಅಂತ ಹೇಳ್ತಾಳೆ. ಈಗೇನು ಫೋನ್ ಮಾಡ್ತಿದೀಯಾ, ಓದೋ ಟೈಮಲ್ಲಿ ಓದಿಲ್ಲ ಅಂದರೆ ಹೀಗೆ ಸಿಕ್ಕ ಕೆಲಸನ ಮಾಡಬೇಕಾಗುತ್ತೆ ಅಂತ ರೇಗಿಸ್ತಾಳೆ. ಅಷ್ಟು ಚೆನ್ನಾಗಿ ಓದ್ತಿರೋಳು ನನಗೆ ಯಾಕೆ ಕಾಲ್ ಮಾಡ್ತಿದೆಯೋ, ನೀನು ಹೆಂಗೆ ಓದ್ತಿದೀಯಾ ಅಂತ ಇದರಲ್ಲೇ ಗೊತ್ತಾಗ್ತಿದೆ ಅಂತ ಚಂದು ಹೇಳ್ತಾನೆ. ಈಗ 2 ಸಲ ಸಾರಿ ಕೇಳು ಅಂತ ಬೈತಿರ್ತಾಳೆ. ಹೀಗೆ ಇವರಿಬ್ಬರು ಕಿತ್ತಾಡ್ತಾ ಫೋನಲ್ಲಿ ಮಾತಾಡ್ತಿದ್ದಾರೆ. ಈ ಕಡೆ ಜಾಬಿಲಿ ಮನೆಗೆ ಬಂದಾಗ ಮಂಗಪತಿ ಇಷ್ಟ್ಯಾಕೆ ಲೇಟಾಗಿ ಬಂದಿದೀಯಾ, ಕಾಲೇಜಿಂದ ಟೈಮ್ಗೆ ಸರಿಯಾಗಿ ಬರಬೇಕು, ನಿನ್ನ ನೋಡಿ 5 ಜನ ಕಲಿತಾರೆ ಅಂತ ಹೇಳ್ತಾನೆ. ಚಂದು ಆ ಹುಡುಗಿ ಬೇಜಾರು ಮಾಡ್ಕೊಂಡಿರ್ಬೋದು ಅಂತ ಸಾರಿ ಕೇಳೋಕೆ ಕಾಲ್ ಮಾಡ್ತಿರ್ತಾನೆ. ಬಟ್ ಇವಳು ಕಾಲ್ ಕಟ್ ಮಾಡಿ ಅವಾಯ್ಡ್ ಮಾಡ್ತಾಳೆ. ನೆಕ್ಸ್ಟ್ ಡೇ ಥಿಯೇಟರ್ಗೆ ಜಾಬಿಲಿ ಅವ್ರ ಫ್ರೆಂಡ್ ಜೊತೆ ಬಂದಿರ್ತಾಳೆ. ಚಂದುಗೆ ನಿತ್ಯ ಟಿಕೆಟ್ ತರೋಕೆ ಅಂತ ಹೇಳಿರ್ತಾಳೆ. ಚಂದು ಇವರಿಗೆ ಹುಷಾರಾಗಿರಿ, ಹುಡುಗರು ತುಂಬ ಬೆರಗೆಟ್ ನಿಂತಿದ್ದಾರೆ, ನೀವೆಲ್ಲ ಹುಷಾರು ಅಂತ ಫಿಲಾಸಫಿ ಕೊಡ್ತಾನೆ. ಮೂವಿ ನೋಡಬೇಕಾದ್ರೆ ಚಂದು ಪಕ್ಕ ಜಾಬಿಲಿ ಹುಡುಗಿ ಕುಳಿತಿರ್ತಾಳೆ. ನಿತ್ಯನ ತನ್ನ ಪಕ್ಕದಲ್ಲಿ ಕೂರಿಸ್ಕೊಳ್ತಾನೆ, ಬಿಕಾಸ್ ಅವಳಿಗೆ ಇರಿಟೇಟ್ ಆಗಬಾರ್ದು ಅಂತ. ಮೂವಿ ಮುಗಿದ ಮೇಲೆ ಜಾಬಿಲಿ ಬಸ್ನಲ್ಲಿ ಹೋಗುವಾಗ ಚಂದುಗೆ ಕಾಲ್ ಮಾಡಿ ಬೈಯೋದಿಲ್ಲ, ಅವನು ಸಾರಿ ಕೇಳ್ತಾನೆ. ಅವಳು ಕೂಡ ಸಾರಿ ಕೇಳಿ ನೀನು ನಾನು ಅಂದ್ಕೊಂಡಿರೋ ಅಷ್ಟು ಕೆಟ್ಟವನಲ್ಲ ಅಂತ ಹೇಳ್ತಾಳೆ. ಚಂದು ಅವಳ ಹೆಸರನ್ನ ಕೇಳ್ತಾನೆ. ಅವಳು ನೇಮ್ ಹೇಳ್ತಾಳೆ ಜಾಬಿಲಿ ಅಂತ. ಹೀಗೆ ಜಾಬಿಲಿ ಮತ್ತು ಚಂದು ಡೈಲಿ ಕಾಲ್ ಮಾಡಿ ಮಾತಾಡ್ತಾ ಫ್ರೆಂಡ್ಸ್ ಆಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ಮಂಗಪತಿ ಮಗಳಿಗೆ ಸ್ಕೂಲ್ನಲ್ಲಿ ಒಬ್ಬ ಹಾಲು ಮಾರುವವನ ಮಗ ಲೆಟರ್ ಕೊಟ್ಟಿರ್ತಾನೆ. ಈ ವಿಷಯ ಮಂಗಪತಿಗೆ ಗೊತ್ತಾಗಿ ಅವ್ರ ತಂದೆ ಹಾಲಿನ ಕ್ಯಾನಲ್ಲಿ ಡ್ರಗ್ಸ್ ಇಟ್ಟು ಪೊಲೀಸ್ ಕಡೆಯಿಂದ ಅರೆಸ್ಟ್ ಮಾಡಿಸ್ತಾನೆ. ಸ್ಟೇಷನ್ಗೆ ಬಂದು ಆ ಹುಡುಗನ ತಂದೆಗೆ ನೀನು ಯಾವ ತಪ್ಪು ಮಾಡಿಲ್ಲ, ನಿನ್ನ ಮಗ ನನ್ನ ಮಗಳಿಗೆ ಲೆಟರ್ ಕೊಟ್ಟಿದ್ದಾನೆ ಅಂತಾನೆ. ಬೈ ದ ವೇ, ಆ ಹುಡುಗ ಕೊಟ್ಟಿರೋದು ಲೆಟರ್ ಅಲ್ಲ, ಮಂಗಪತಿ ಮಗಳು ಕ್ಲಾಸಲ್ಲಿ ವರ್ಕ್ಶೀಟ್ನ ಬಿಟ್ಟು ಹೋಗಿರ್ತಾಳೆ. ಆ ವರ್ಕ್ಶೀಟ್ನ ಕೊಟ್ಟಿರ್ತಾನೆ. ಬಟ್ ಮಂಗಪತಿ ಇದನ್ನು ನೋಡಿದ ಊರಿನ ಜನಗಳು ಲೆಟರ್ ಕೊಟ್ಟಿದ್ದಾನೆ ಹಾಲು ಮಾರುವವನ ಮಗ ಮಂಗಪತಿ ಮಗಳಿಗೆ ಅಂತ ಆಡ್ಕೊಂಡು ನಗಾಡ್ತಾರೆ. ಅದಕ್ಕೆ ಲೆಟರ್ ಕೊಟ್ಟಿದ್ದಕ್ಕೆ ಆ ಹುಡುಗನ ತಂದೆನ ಅರೆಸ್ಟ್ ಮಾಡಿಸಿ ಅದ್ರ ಬಗ್ಗೆ ಮಾತಾಡ್ದೇನೆ ಜನಗಳು ಮಾತಾಡೋ ವಿಷಯನ ಬದಲಾಯಿಸಿರ್ತಾನೆ. ಈ ಕಡೆ ಚಂದು ಜಾಬಿಲಿನ ಮೀಟಾಗು ಅಂತಿರ್ತಾನೆ. ಬಟ್ ಅವಳು ಒಂದ್ಸಲನೂ ಮೀಟ್ ಆಗಿರೋದಿಲ್ಲ. ಚಂದು ಜಾಬಿಲಿನ ನೋಡಿರೋದೇ ಇಲ್ಲ. ಒಂದಿನ ನಿತ್ಯ ಮನೆಗೆ ಲಾಂಡ್ರಿಗೆ ಬಟ್ಟೆಗಳನ್ನು ತಗೊಂಡು ಹೋಗೋಕೆ ಅಂತ ಚಂದು ಬಂದಿರ್ತಾನೆ. ಹಾಗೆ ನಿತ್ಯ ಮನೆಯಲ್ಲಿ ಜಾಬಿಲಿ ಅವಳ ಫ್ರೆಂಡ್ಸ್ ಗ್ರೂಪ್ ಸ್ಟಡಿಗೆ ಅಂತ ಬಂದಿರ್ತಾರೆ. ಅದೇ ಟೈಮ್ನಲ್ಲಿ ಜಾಬಿಲಿ ಹೆಸರನ್ನ ಅವಳ ಫ್ರೆಂಡ್ ಕರೆದಿದ್ದನ್ನು ಚಂದು ಕೇಳಿಸ್ಕೊಂಡು ಅವಳು ಯಾರು ಅಂತ ಕಂಡು ಹಿಡಿಯೋಕೆ ಕಾಲ್ ಮಾಡ್ತಾನೆ.
ಆಗ ಜಾಬಿಲಿ ಫೋನ್ ರಿಂಗ್ ಆಗಿ ಕಟ್ ಮಾಡೋಕೆ ಅಂತ ಟ್ರೈ ಮಾಡೋದನ್ನ ಚಂದು ನೋಡ್ತಾನೆ. ಜಾಬಿಲಿನ ನೋಡಿ ಫುಲ್ ಖುಷಿಯಾಗಿ ಸ್ಮೈಲ್ ಮಾಡ್ತಾನೆ. ಅವಳ ಫ್ರೆಂಡ್ ಯಾರೇ ಅಷ್ಟೊಂದು ಕಾಲ್ ಮಾಡ್ತಿರೋದು ಅಂದಿದ್ದಕ್ಕೆ ಕಸ್ಟಮರ್ ಕೇರ್ ಅಂತ ಹೇಳಿ ಸುಮ್ಮನಿರ್ತಾಳೆ. ಜಾಬಿಲಿ ಮನೆಗೆ ಹೋಗುವಾಗ ಚಂದು ಕಾಲ್ ಮಾಡಿ ನಾವು ಕಸ್ಟಮರ್ ಕೇರಿಂದ ಮಾತಾಡ್ತಿದ್ದೀವಿ, ಈಗಲಾದರೂ ನೀವು ನನ್ನ ಮೀಟ್ ಮಾಡ್ತೀರಾ ಅಂತ ಕೇಳ್ತಾನೆ. ಅವಳು ಟೈಮ್ ಬಂದಾಗ ಮೀಟ್ ಆಗ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ನೆಕ್ಸ್ಟ್ ಡೇ ಚಂದು ಜಾಬಿಲಿಗೆ ಕಾಲ್ ಮಾಡಿದರೆ ಅವಳ ನಂಬರ್ ಸ್ವಿಚ್ ಆಫ್ ಬರ್ತಿರುತ್ತೆ. ಅವನು ಪ್ರತಿದಿನನೂ ಕಾಲ್ ಮಾಡಿದರೆ ಅವಳ ನಂಬರ್ ಸ್ವಿಚ್ ಆಫ್ ಬರ್ತಿರುತ್ತೆ. ಅದಕ್ಕೆ ಜಾಬಿಲಿನ ಮಿಸ್ ಮಾಡ್ಕೊತಿರ್ತಾನೆ. ಒಂದಿನ ನಿತ್ಯಾಗೆ ಚಂದು ಕಾಲ್ ಮಾಡಿ ಬರ್ಡೇ ಪಾರ್ಟಿಗೆ ಕರೀತಾಳೆ. ನಿತ್ಯ ಫ್ರೆಂಡ್ಸ್ ಎಲ್ಲ ಬರ್ಡೇಗೆ ಬಂದಿರ್ತಾರೆ. ಅಲ್ಲಿ ಜಾಬಿಲಿ ಕೂಡ ಬಂದಿರೋದನ್ನ ನೋಡಿ ಚಂದುಗೆ ಖುಷಿ ಆಗುತ್ತೆ. ಕೇಕ್ ಕಟ್ ಮಾಡಿದ ಮೇಲೆ ಅಲ್ಲೇ ಸಮುದ್ರದ ಹತ್ರ ಜಾಬಿಲಿ ಹೋಗ್ತಾಳೆ. ಚಂದು ಅವಳನ್ನು ಹಿಂಬಾಲಿಸಿ ಹೋಗ್ತಾನೆ. ನಿನ್ನ ಫೋನ್ಗೆ ಏನಾಯಿತು ಅಂತ ಕೇಳ್ತಾನೆ. ಅದಕ್ಕೆ ಅವಳು ಫೋನ್ ಕೆಳಗೆ ಬಿದ್ದಿತ್ತು, ರಿಪೇರ್ ಕೊಟ್ಟಿದ್ದೀನಿ ಅಂತ ಕ್ಯಾಶುವಲ್ ಆಗಿ ಹೇಳ್ತಾಳೆ. ಚಂದು ಅಷ್ಟು ಈಸಿಯಾಗಿ ಹೇಳ್ತಿದೆಯಲ್ಲ, ನಿನ್ಗೇನಾಗಿದೆಯೋ ಏನೋ ಅಂತ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ಅಂತ ಫೀಲ್ ಮಾಡಿ ಹೇಳ್ತಾನೆ. ಜಾಬಿಲಿ ಏನು ಫೀಲ್ ಮಾಡ್ಕೊಂಡೆ ಅಂತ ಕೇಳ್ತಾಳೆ. ಅವನು ಇದೇನೋ ಹೊಸ್ತು ಗೊತ್ತಾಗ್ತಿಲ್ಲ, ಇದುವರೆಗೂ ಆ ಥರ ಫೀಲೇ ಆಗಿಲ್ಲ ನನಗೆ ಅಂತಾನೆ. ಬೈ ದ ವೇ ಜಾಬಿಲಿ ಕೂಡ ಚಂದುನ ಮಿಸ್ ಮಾಡ್ಕೊಳ್ತಿರ್ತಾಳೆ. ಹಾಗೆ ಚಂದುನ ಬರ್ಡೇಗೆ ಇನ್ವೈಟ್ ಮಾಡೋಕೆ ನಿತ್ಯಗೆ ಜಾಬಿಲಿನೇ ಹೇಳಿ ಕರೆಸಿರ್ತಾಳೆ. ಸೊ ಈಗ ಇವರಿಬ್ಬರಿಗೆ ಅರ್ಥ ಆಗ್ತಿದೆ, ಇವರಿಬ್ಬರು ಒಬ್ರನ್ನೊಬ್ರು ಪ್ರೀತಿಸ್ತಿದ್ದಾರೆ ಅಂತ. ಅಂತೂ ಈಗ ಚಂದು ಜಾಬಿಲಿ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಚಂದು ಜಾಬಿಲಿನ ಅವನ ಮನೆಗೆ ಕರ್ಕೊಂಡು ಬಂದು ಅವ್ರ ತಾಯಿ ಮತ್ತು ತಂಗಿಗೆ ಪರಿಚಯ ಮಾಡಿಸ್ತಾನೆ. ಹಾಗೆ ಜಾಬಿಲಿ ದೊಡ್ಡಮ್ಮನ ಮಗಳ ಮದುವೆಗೆ ಚಂದುನ ಇನ್ವೈಟ್ ಮಾಡಿರ್ತಾಳೆ ಜಾಬಿಲಿ ರಾತ್ರಿ ಎಲ್ಲ ಟೆರೆಸ್ ಮೇಲೆ ಫೋನಲ್ಲಿ ಮಾತಾಡೋದನ್ನ ಮಂಗಪತಿ ಅಬ್ಸರ್ವ್ ಮಾಡಿರ್ತಾನೆ. ನೆಕ್ಸ್ಟ್ ಸೀನಲ್ಲಿ ಈ ಸ್ಟೋರಿನೆಲ್ಲ ಕೇಸ್ ಫೈಲ್ನಲ್ಲಿ ತೇಜ ಓದಿ ಮೋಹನ್ ರಾವ್ ಹತ್ರ ಹೋಗಿ ಕೇಸ್ ಫೈಲ್ನ ಕೊಡ್ತಾನೆ. ಮೋಹನ್ ರಾವ್ ಚಂದು ಕಸಿನ್ಸ್ನ ಸಾಯಂಕಾಲ ಬರೋಕೆ ಹೇಳಿ ಓದ್ತೀನಿ ಅಂತಾರೆ. ಬಟ್ ಮಂಡೇನೇ ಫೈನಲ್ ಜಡ್ಜ್ಮೆಂಟ್ ಇದೆ, ಫೋಕ್ಸೋ ಕೇಸ್ ಬೇರೆ ಅಂತ ತೇಜ ಹೇಳ್ತಾನೆ. ತೇಜ ಚಂದು ಕಸಿನ್ಸ್ಗೆ ನಾಳೆ ಸಂಜೆ ಬನ್ನಿ ಸರ್, ನಿಮ್ಮ ಜೊತೆ ಮಾತಾಡ್ತಾರೆ ಅಂತ ಹೇಳಿ ಕಳಿಸ್ತಾನೆ. ನೆಕ್ಸ್ಟ್ ಡೇ ಸಂಜೆ ಮತ್ತೆ ಚಂದು ಕಸಿನ್ಸ್ ತೇಜ ಹತ್ರ ಬರ್ತಾರೆ. ಬಟ್ ಮೋಹನ್ ರಾವ್ ಅವರು ಬೇರೆ ಕೇಸ್ ಮೇಲೆ ಹೊರಗೆ ಹೋಗಿರ್ತಾರೆ. ತೇಜ ಎಷ್ಟೇ ಸಲ ಕಾಲ್ ಮಾಡಿದರೂ ಮೋಹನ್ ರಾವ್ ಅವರು ಕಾಲ್ ಪಿಕ್ ಮಾಡ್ತಿರೋದಿಲ್ಲ, ಬ್ಯುಸಿ ಇರ್ತಾರೆ. ಅದಕ್ಕೆ ತೇಜ ಚಂದು ಕಸಿನ್ಸ್ಗೆ ನಿಮ್ಮ ಟೆನ್ಷನ್ ನನಗೂ ಅರ್ಥ ಆಗುತ್ತೆ, ಆ್ಯಕ್ಚುಯಲ್ ಆಗಿ ಚಂದು ಹೇಗೆ ಅರೆಸ್ಟ್ ಆದ, ಏನು ಕತೆ ಅಂತ ವಿಚಾರಿಸ್ತಾರೆ. ಕತೆ ಮತ್ತೆ ಫ್ಲ್ಯಾಶ್ ಬ್ಯಾಕಿಗೆ ಹೋಗುತ್ತೆ. ಚಂದು ಅವನ ಫ್ರೆಂಡ್ ಜೆರಾಕ್ಸ್ ಅಂಗಡಿಯಲ್ಲಿ ಮಾತಾಡ್ತಿರ್ತಾನೆ. ಟೈಮ್ ಆಗಿದೆ, ಜಾಬಿಲಿ ಮನೆಗೆ ಬಂದಿರ್ತಾಳೆ ಅಂತ ಹೊರಡ್ತಾನೆ. ಚಂದು ಫ್ರೆಂಡ್ ಒಬ್ಬ ರೇಗಿಸ್ತಾನೆ, ದಿನ ಹುಡುಗಿ ನಿಮ್ಮ ಮನೆಗೆ ಬರ್ತಿದ್ದಾಳಲ್ಲ, ಏನು ಕತೆ ಅಂತ. ಚಂದು ಅದಕ್ಕೆ ನಮ್ಮ ಮನೆಯಲ್ಲೇ ಅಮ್ಮ ತಂಗಿ ಇದ್ದಾರೆ ಅಂತ ಅವನಿಗೆ ಬೈತಾನೆ. ಹಾಗೆ ಅವನನ್ನು ಫ್ರೆಂಡ್ ಮನೆ ಹತ್ರ ಡ್ರಾಪ್ ಮಾಡು ಅಂದಿದ್ದಕ್ಕೆ ಕರ್ಕೊಂಡು ಹೋಗುವಾಗ ಚಂದು ಫ್ರೆಂಡ್ ಮೆಡಿಕಲಲ್ಲಿ ನಮ್ಮ ಅಜ್ಜಿಗೆ ಟ್ಯಾಬ್ಲೆಟ್ಸ್ ತಗೋಬೇಕು ಅಂತ ಹೇಳಿ ನಿಲ್ಲಿಸ್ತಾನೆ. ಸರಿ, ಈಗ ಚಂದು ಮನೆಗೆ ಬರ್ತಾನೆ. ಜಾಬಿಲಿ ಚಂದು ತಂಗಿ ಜೊತೆ ಮಾತಾಡ್ತಿರ್ತಾಳೆ. ಅದೇ ಟೈಮ್ಗೆ ಚಂದು ತಂದೆ ಬರೋ ಟೈಮ್ ಆಗಿರೋದ್ರಿಂದ ಜಾಬಿಲಿನ ಮನೆ ಒಳಗೆ ಅಡಗಿಕೊಳ್ಳೋಕೆ ಹೇಳಿ ಇವರೆಲ್ಲ ಕ್ಯಾಶುವಲ್ ಆಗಿ ಕುಳಿತಿರ್ತಾರೆ. ಚಂದು ತಂದೆ ಊಟ ಮಾಡ್ತಿರ್ತಾರೆ. ಇವ್ರ ತಂದೆಗೆ ಜಾಬಿಲಿ ಬಂದು ಹೋಗ್ತಿರೋ ವಿಷಯ ಗೊತ್ತಿರೋದೇ ಇಲ್ಲ. ಇನ್ನೇನು ಒಂದು ತುತ್ತು ಊಟ ಮಾಡಬೇಕು ಅನ್ನೋಷ್ಟರಲ್ಲಿ ಚಂದು ಮನೆ ಮುಂದೆ ಪೊಲೀಸ್ ಜೀಪ್ ಹಾಗೆ ಮಂಗಪತಿ ಜಾಬಿಲಿ ಫ್ಯಾಮಿಲಿ ಅವರನ್ನೆಲ್ಲ ಕರ್ಕೊಂಡು ಮನೆ ಹತ್ರ ಬರ್ತಾನೆ. ಮಂಗಪತಿ ಜಾಬಿಲಿನ ಹೊರಗೆ ಕರಿಯಯ್ಯ ಅಂತ ಚಂದು ತಂದೆಗೆ ಹೇಳ್ತಾನೆ. ಚಂದು ತಂದೆ ಯಾರೂ ಇಲ್ಲ ನಮ್ಮ ಮನೆಯಲ್ಲಿ ಅಂತಾರೆ. ಪೊಲೀಸ್ನವರು ನಿಮ್ಗೇನೂ ಗೊತ್ತಿಲ್ಲ, ಇವ್ರಿಗೆಲ್ಲ ಆ ಹುಡುಗಿ ಗೊತ್ತು, ನೀನೇ ಕರಿತೀಯ, ನಾವೇ ಮನೆ ಒಳಗೆ ನುಗ್ಬೇಕಾ ಅಂತ ಚಂದುಗೆ ಆವಾಜ್ ಹಾಕ್ತಾರೆ. ಜಾಬಿಲಿ ವಿಂಡೋನಲ್ಲಿ ಇವ್ರನ್ನೆಲ್ಲ ನೋಡಿ ಶಾಕ್ ಆಗಿ ಹೊರಗೆ ಬರ್ತಾಳೆ. ಅವ್ರ ತಾಯಿ ಜಾಬಿಲಿನ ಎಳ್ಕೊಂಡು ಇಲ್ಲೇನು ಮಾಡ್ತಿದ್ಯಾ ಅಂತ ಕಪಾಳಕ್ಕೆ ಹೊಡಿತಾರೆ. ಚಂದು ಬಿಡ್ಸೋಕೆ ಹೋದರೆ ಈ ಮಂಗಪತಿ ಪೊಲೀಸ್ನವರು ಅವನ ಮೇಲೆ ಅಪವಾದ ಹಾಕಿ ಅರೆಸ್ಟ್ ಮಾಡ್ತಾರೆ. ಚಂದು ಎಷ್ಟೇ ಬಿಡಿ ಅಂತ ಬೇಡ್ಕೊಂಡ್ರು ಬಿಡೋದೇ ಇಲ್ಲ. ಮೈನರ್ ಹುಡುಗಿನ ಕರ್ಕೊಂಡು ಹೋಗಿದ್ದಾನೆ ಅಂತ ಅರೆಸ್ಟ್ ಮಾಡಿ ಹೇಳ್ಕೊಂಡು ಹೋಗ್ತಾರೆ. ಈ ಕಡೆ ಜಾಬಿಲಿನ ಮನೆಗೆ ಕರ್ಕೊಂಡು ಬಂದು ಮಂಗಪತಿ ಬೆಲ್ಟಲ್ಲೆಲ್ಲ ತಗೊಂಡು ಹೊಡಿತಾನೆ. ಮನೆ ಮರ್ಯಾದೆ ತೆಗೆದ್ಲು ಅಂತ. ಅದೇ ಟೈಮ್ಗೆ ಪೊಲೀಸ್ನವರು ಕಾಲ್ ಮಾಡಿ ಏನು ಕೇಸ್ ಹಾಕಬೇಕು ಅಂತ ಕೇಳ್ತಾರೆ. ಹಾಗೆ ಹುಡುಗಿನ ಕರ್ಕೊಂಡು ಬಂದು ಕಂಪ್ಲೇಂಟ್ ಕೊಟ್ಟರೆ ನಾವೇ ನೋಡ್ಕೊಳ್ತೀವಿ ಅಂತಾರೆ. ಮಂಗಪತಿ ಜಾಬಿಲಿನ ಕೇಸ್ ಹಾಕೋಕೆ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಜಾಬಿಲಿ ತಾಯಿ, ಈ ಕೇಸ್ ಎಲ್ಲ ಏನೂ ಬೇಕಾಗಿಲ್ಲ, ಆ ಹುಡುಗನ ಹೆದರಿಸಿ ಬಿಟ್ಬಿಡಿ, ಈ ಪೊಲೀಸು ಕೇಸ್ ಎಲ್ಲ ಬೇಡ ಅಂತಾರೆ. ಆದರೆ ಮಂಗಪತಿ ಬಿಡೋದೇ ಇಲ್ಲ. ಯಾಕೆ ಬಿಡಬೇಕು, ಅವನು ನಿನ್ನ ಮಗಳನ್ನ ಕರ್ಕೊಂಡು ರೂಮ್ಗೆ ಹೋಗಿದ್ದಾನೆ, ಅವನನ್ನು ಹಾಗೆ ಬಿಟ್ಟರೆ ನಾಳೆ ಮನೆ ಮುಂದೆ ಜನ ಬರ್ತಾರೆ, ನಿಮ್ಮ ಮನೆ ಹೆಣ್ಮಕ್ಳನ್ನ ಕಳಿಸ್ಕೊಡಿ, ಹಾಗೆ ಹೇಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅದಕ್ಕೆ ಜಾಬಿಲಿ ತಾಯಿ, ಏನಾದರೂ ಮಾಡ್ಕೊಳ್ಳಿ, ಆದರೆ ನನ್ನ ಮಗಳನ್ನು ಸ್ಟೇಷನ್ಗೆ ಕೋರ್ಟ್ಗೆ ಕಳಿಸಲ್ಲ ಅಂತ ಹೇಳ್ತಾರೆ. ಅವ್ರ ತಾತನೂ ಹುಡುಗಿ ವಿಷಯ ಆಚೆ ಬರದೇ ಇರೋ ಹಾಗೆ ನೋಡ್ಕೊ ಅಂತ ಹೇಳ್ತಾರೆ. ಪೊಲೀಸ್ ಸ್ಟೇಷನ್ ಮುಂದುಗಡೆ ಚಂದು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ನಿಂತಿರ್ತಾರೆ. ಮಂಗಪತಿ ಲಾಯರ್ನ ಕರ್ಕೊಂಡು ಬಂದು ಬ್ಲ್ಯಾಕ್ ಮೇಲ್ ಕೇಸ್, ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಅಂತ ಪೋಕ್ಸೋ ಕೇಸ್ ಬೇರೆ ಹಾಕಿ ಕಂಪ್ಲೇಂಟ್ನ ಕೊಟ್ಟು FIR ಫೈಲ್ ಮಾಡ್ತಾನೆ.
ಹಾಗೆ ಈ ಕೇಸ್ನೆಲ್ಲ ಚಂದು ಒಪ್ಕೊಳ್ಳೋ ಹಾಗೆ ಮಾಡಬೇಕು ಅಂತ ಪೊಲೀಸ್ನವರಿಗೆ ಹೇಳ್ತಾರೆ. ಈ ಮಂಗಪತಿ ದುಡ್ಡಿಂದ ಪೊಲೀಸ್ನವ್ರನ್ನು ಲಾಯರ್ನು ಕೊಂಡ್ಕೊಂಡಿರ್ತಾನೆ. ಚಂದು ಫ್ಯಾಮಿಲಿ ಅವರಿಗೆ ಕಾನ್ಸ್ಟೇಬಲ್ ಒಬ್ಬರು ಬಂದು ಏನೂ ಭಯ ಪಡಬೇಡಿ, ನಿಮ್ಮ ಮಗನ ಒಂದಿನ ಸ್ಟೇಷನ್ನಲ್ಲಿ ಇಟ್ಕೊಂಡು ಈ ರೀತಿ ಇನ್ಮೇಲೆ ಮಾಡಬಾರ್ದು ಅಂತ ಬರೆಸ್ಕೊಂಡು ಕಳಿಸ್ಬಿಡ್ತಾರೆ ಅಂತ ಸಮಾಧಾನ ಹೇಳ್ತಾರೆ. ಬಟ್ ಸ್ಟೇಷನ್ ಒಳಗೆ ಪೊಲೀಸ್ನವರು ಈ ಕೇಸ್ಗಳನ್ನೆಲ್ಲ ಒಪ್ಕೊ ಅಂತ ಚಂದುನ ಎಗ್ಗ ಮುಗ್ಗ ಹೊಡಿತಿದ್ದಾರೆ. ಸ್ಟೇಷನ್ನಿಂದ ರಾತ್ರಿ ರಿಮ್ಯಾಂಡ್ ಹೋಮ್ಗೆ ಚಂದುನ ಕರ್ಕೊಂಡು ಹೋಗ್ತಾರೆ. ಚಂದು ಮನೆಯವರೆಲ್ಲ ಗಾಬರಿ ಆಗಿಬಿಡ್ತಾರೆ. ಚಂದು ಈಗ 14 ದಿನ ರಿಮ್ಯಾಂಡ್ ಹೋಮಲ್ಲೇ ಇರ್ತಾನೆ. ಚಂದು ಕಸಿನ್ ಷಣ್ಮುಗಮ್ ಅವರು ಶಿವರಾಮ್ ಅನ್ನುವ ಲಾಯರ್ ಹತ್ರ ಕೇಸ್ ತಗೊಳ್ಳೋಕೆ ಹೇಳ್ತಾರೆ. ಈ ಲಾಯರ್ 50,000 ಫೀಸ್ ಬೇರೆ ತಗೊತಾರೆ. ಕೋರ್ಟ್ ಹತ್ರ ಮಂಗಪತಿ ಚಂದು ಡಿಫೆನ್ಸ್ ಲಾಯರ್ನ ದುಡ್ಡಿಂದ ಕೊಂಡ್ಕೊಂಡಿದ್ದಾರೆ. ಅವತ್ತಿನ ದಿನ ಕೋರ್ಟಲ್ಲಿ ಚಂದು ಕೇಸ್ ನಡೀತಿರುತ್ತೆ. ಕಂಪ್ಲೇಂಟ್ನಲ್ಲಿ ಚಂದು ಜಾಬಿಲಿನ ಬಲವಂತವಾಗಿ ಹೆದರಿಸಿ ಬಸ್ ಸ್ಟಾಪಿಂದ ಎಳ್ಕೊಂಡು ಹೋಗಿದ್ದಾನೆ, ಹಾಗೆ ಅವಳನ್ನು ಬ್ಲ್ಯಾಕ್ ಮೇಲ್ ಮಾಡಿ ಟಾರ್ಚರ್ ಮಾಡ್ತಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಚಂದು ಡಿಫೆನ್ಸ್ ಲಾಯರ್ ಇವನ ಪರವಾಗಿ ಡಿಫೆನ್ಸ್ ಮಾಡ್ಕೊಳ್ಳೋದು ಬಿಟ್ಟು ಬೇಲ್ ಕೊಡಿ ಅಂತ ಕೇಳ್ತಿದ್ದಾರೆ. ಈ ಕಡೆ ಪ್ರಾಸಿಕ್ಯೂಟರ್ ಒಬ್ಳು ಮೈನರ್ ಹುಡುಗಿನ ಚಂದು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ಸುಳ್ಳು ಹೇಳಿ ಇವನಿಗೆ ಬೇಲ್ ಕೊಟ್ಟರೆ ಹೊರಗೆ ಹೋಗಿ ಇಂಟರ್ನೆಟ್ಟಿಂದ ಆ ಹುಡುಗಿ ಫೋಟೋಸ್ನ ವೈರಲ್ ಮಾಡಿದರೆ ಮತ್ತೆ ಅವಳಿಗೆ ನ್ಯಾಯ ಕೊಡಿಸೋಕೆ ಆಗೋದಿಲ್ಲ ಅಂತ ಬೇಲ್ ಕೊಡಬೇಡಿ ಅಂತ ಕೇಳ್ತಾರೆ. ಜಡ್ಜ್ ಸಾಹೇಬರು ಕೂಡ ಬೇಲ್ನ ರಿಜೆಕ್ಟ್ ಮಾಡ್ತಾರೆ. ಪೊಲೀಸ್ನವರು ಚಂದು ಕೈಗೆ ಬೇಡಿ ಹಾಕಿ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಡೇ ಮತ್ತೆ ಕೇಸ್ ಮುಂದುವರಿಯುತ್ತೆ. ಚಂದು ಆ ಮೈನರ್ ಹುಡುಗಿ ಹತ್ರ ಶಾರೀರಿಕ ಸಂಬಂಧ ಇಟ್ಕೊಳ್ಳೋ ಇಂಟೆನ್ಷನ್ನಲ್ಲಿದ್ದ. ಮೆಡಿಕಲ್ ಓನರ್ನು ವಿಟ್ನೆಸ್ ಆಗಿ ಕರೆದು ಸಾಕ್ಷಿ ಹೇಳಿಸ್ತಾರೆ. ಬೈ ದ ವೇ ಅವತ್ತು ಚಂದು ತನ್ನ ಫ್ರೆಂಡ್ನ ಮನೆಗೆ ಬಿಡುವಾಗ ಅವನು ಮೆಡಿಕಲ್ಗೆ ಹೋಗಿರ್ತಾನಲ್ಲ, ಆ ಮೆಡಿಕಲ್ ಓನರ್ ಅವನ ಫ್ರೆಂಡ್ ಮಾಡಿರೋ ಕೆಲಸಕ್ಕೆ ಇವನ ಮೇಲೆ ತಪ್ಪು ಹೊರಿಸ್ತಾರೆ. ಹಾಗೆ ಬಸ್ ಸ್ಟಾಪಲ್ಲಿ ಚಂದು ಜಾಬಿಲಿನ ಎಳೆದಾಡ್ತಿದ್ದದ್ದನ್ನು ಆ ಊರಿನ 3 ಜನ ಕಣ್ಣಾರೆ ನೋಡಿರೋರನ್ನ ಕರೆಸಿ ಸುಳ್ಳು ಕತೆ ಕಟ್ಟಿ ಸುಳ್ಳು ಸಾಕ್ಷಿ ಹೇಳಿಸ್ತಾರೆ. ಬಟ್ ಚಂದು ಡಿಫೆನ್ಸ್ ಲಾಯರ್ ಬೇರೆ ಮಂಗಪತಿ ಹತ್ರ ಲಂಚ ತಗೊಂಡಿದ್ದಾರೆ. ಸಾಕ್ಷಿಗಳನ್ನು ಕ್ರಾಸ್ ಕ್ವಶನ್ ಮಾಡೋದು ಬಿಟ್ಟು ಅವ್ರು ಹಾಕೊಂಡಿರೋ ಡ್ರೆಸ್ ಕಲರ್, ಬೈಕ್ ಕಲರ್ ಯಾವುದು ಅಂತ ಸಿಲ್ಲಿ ಕ್ವಶನ್ಸ್ನ ಕೇಳಿ ಚಂದು ತಪ್ಪು ಮಾಡಿದಾನೆ ಅನ್ನೋ ಥರ ಮಾಡ್ತಿರ್ತಾರೆ. ಮತ್ತೆ ಬೇಲ್ ರಿಜೆಕ್ಟ್ ಆಗುತ್ತೆ. ಚಂದು ಕೈಗೆ ಬೇಡಿ ಬೀಳುತ್ತೆ. ಹೀಗೆ ದಿನಾನು ಕೇಸ್ನಲ್ಲಿ ಚಂದುನೇ ಅಪರಾಧಿ ಅಂತ ಸುಳ್ಳು ಸಾಕ್ಷಿಯಿಂದ ಪ್ರೂವ್ ಮಾಡಿ ಜಾಬಿಲಿ ಈ ಇನ್ಸಿಡೆಂಟಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾಳೆ. ಅವಳು ಯಾವುದೇ ಸ್ಟೇಟ್ಮೆಂಟ್ ಕೊಡೋ ಪರಿಸ್ಥಿತಿನಲ್ಲಿ ಇಲ್ಲ ಅಂತ ಡಾಕ್ಟರ್ ಕಡೆಯಿಂದನೂ ಸುಳ್ಳು ಹೇಳಿಸಿ ಒಟ್ನಲ್ಲಿ ಚಂದುಗೆ ಕಠಿಣ ಶಿಕ್ಷೆ ಕೊಡಿಸೋ ಪ್ಲ್ಯಾನ್ ಮಾಡ್ತಾರೆ. ಇದನ್ನೆಲ್ಲ ನೋಡಿದ ಚಂದು ಕಸಿನ್ ಡಿಫೆನ್ಸ್ ಲಾಯರ್ ಹತ್ರ ಬಂದು ಬಾಯಿಗೆ ಬಂದಂಗೆ ಬೈತಾನೆ. ಅವನನ್ನು ಹೊರಗಡೆ ಕರ್ಕೊಂಡು ಬರೋ ಜವಾಬ್ದಾರಿ ನಂದು ಅಂತ ಹೇಳಿ ಈಗ ಬೇಲ್ ಕೂಡ ಕೊಡಿಸ್ತಿಲ್ಲ ಅಂತ ಹೇಳ್ತಾನೆ. ಆ ಲಾಯರ್ ಇವರಿಗೆ ಬೈದು, ನಿನ್ನ ತಮ್ಮ ಏನು ಗನಂದಾರಿ ಕೆಲಸ ಮಾಡಿರೋ ಥರ ಮಾತಾಡ್ತಿದ್ಯಾ, ಅವನನ್ನು ಈ ಕೇಸಿಂದ ಯಾರು ಕೂಡ ಕಾಪಾಡೋಕೆ ಆಗಲ್ಲ ಅಂತ ಹೇಳಿ ಹೋಗ್ಬಿಡ್ತಾರೆ. ಈಗ ಚಂದು ಕೇಸ್ನ ಫೈನಲ್ ಜಡ್ಜ್ಮೆಂಟ್ ಡೇಟ್ ಇನ್ನು 3 ದಿನ ಇರುತ್ತೆ ಅಷ್ಟೇ. ಇದನ್ನೆಲ್ಲ ಚಂದು ಕಸಿನ್ ತೇಜ ಹತ್ರ ಹೇಳ್ತಾರೆ. ತೇಜ ಮೋಹನ್ ರಾವ್ ಅವರಿಗೆ ಮತ್ತೆ ಕಾಲ್ ಮಾಡ್ತಾನೆ. ಅವರು ನಾನು ಬೇರೆ ಊರಿಗೆ ಹೋಗಿದ್ದೀನಿ, ನಾಳೆನೂ ಕಲೆಕ್ಟರ್ ಆಫೀಸಲ್ಲಿ ಕೇಸ್ ಇದೆ ಅಂತಾರೆ. ನೆಕ್ಸ್ಟ್ ಡೇ ಮೋಹನ್ ರಾವ್ ಅವರು ಚಂದು ಕೇಸ್ನ ತಗೊಳ್ಳೋಕೆ ಆಗೋಲ್ಲ, ಪೋಕ್ಸೋ ಕೇಸ್ ಬೇರೆ, ನ್ಯಾಯ ಕೊಡಿಸೋದು ತುಂಬ ಕಷ್ಟ ಅಂತ ಹೇಳಿ ಹೋಗ್ಬಿಡ್ತಾರೆ. ಈಗ ತೇಜ ಬೇಜಾರಿಂದ ಬರ್ತಾನೆ. ತೇಜ ಲಹರಿ ಹತ್ರ ಈ ಕೇಸ್ನ ಹೇಗಾದರೂ ಮಾಡಿ ಟೇಕಪ್ ಮಾಡ್ಬೋದು ಅಂತ ಹೇಳ್ತಿರ್ತಾನೆ. ಅದೇ ಟೈಮ್ಗೆ ಅವನ ಕೊಲೀಗ್ಸ್ ಬಂದು ಸ್ವೀಟ್ ಕೊಡ್ತಾನೆ. ನಮ್ಮ ಸರ್ ನನಗೆ ಕೇಸ್ ಕೊಟ್ಟರು, ನಾನು ಅದರಲ್ಲಿ ಗೆದ್ದಿದ್ದೀನಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಚಂದು ಕಸಿನ್ಸ್ನ ಬರೋದನ್ನು ನೋಡಿ ತೇಜ ಹೇಗಾದರೂ ಮಾಡಿ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಸರ್ ಈ ಕೇಸ್ನ ತಗೊಂಡಿದ್ದಾರೆ, ಅವ್ರ ಪರವಾಗಿ ನಾನು ವಾದ ಮಾಡ್ತೀನಿ ಅಂತ ಹೇಳ್ತಾನೆ. ಲಹರಿ ತೇಜಗೆ ಯಾಕೆ ಸುಳ್ಳು ಹೇಳಿದೆ ಅಂತ ಕೇಳ್ತಾಳೆ. ಅದಕ್ಕೆ ತೇಜ, ಸರ್ಗೆ ನನಗೆ ಕೇಸ್ ಕೊಡೋಕೆ ಇಷ್ಟ ಇಲ್ಲ, ಅವ್ರು ಕೇಳೋ ಕ್ವಶನ್ಸ್ಗೆ ಗೂಗಲಲ್ಲಿ ಕೂಡ ಆನ್ಸರೇ ಇಲ್ಲ, ಈ ಕೇಸ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ, ಈ ಕೇಸ್ನ ಕೈ ಬಿಟ್ಟರೆ ಏನೂ ತಪ್ಪು ಮಾಡದೇ ಇರೋ ಆ ಹುಡುಗನಿಗೆ 14 ವರ್ಷ ಜೈಲು ಶಿಕ್ಷೆ ಆಗುತ್ತೆ ಅಂತ ಹೇಳಿ ಹೊರಡ್ತಾನೆ. ನೆಕ್ಸ್ಟ್ ಡೇ ಚಂದು ಫೈನಲ್ ಜಡ್ಜ್ಮೆಂಟ್. ಕೋರ್ಟಲ್ಲಿ ಚಂದು ಕೇಸ್ನ ಡಿಫೆನ್ಸ್ ಲಾಯರ್ ಆಗಿ ಈಗ ತೇಜ ಬರ್ತಾನೆ. ಜಡ್ಜ್ ಕೂಡ ಇವತ್ತು ಈ ಕೇಸ್ ಫೈನಲ್ ಜಡ್ಜ್ಮೆಂಟ್ ಇದೆ, ಎಲ್ಲ ಸಾಕ್ಷಿಗಳು ವಿಕ್ಟಿಮ್ ವಿರುದ್ಧವಾಗಿವೆ, ಈ ಟೈಮಲ್ಲಿ ನೀವು ಹೇಗೆ ಡಿಫೆನ್ಸ್ ಮಾಡ್ತೀರಾ, ಕೋರ್ಟ್ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ, ಏನು ಕತೆ ಅಂತ ಕೇಳ್ತಾರೆ. ಹಾಗೆ ಇಂಡಿಯಾದಲ್ಲಿ 5 ಕೋಟಿ ಕೇಸ್ ನಿಮ್ಮಂಥವರಿಂದಾನೇ ಪೆಂಡಿಂಗ್ ಇದೆ ಅಂತ ಜಡ್ಜ್ ಸಾಹೇಬರು ಹೇಳ್ತಾರೆ. ಅದಕ್ಕೆ ತೇಜ, ಆ 5 ಕೋಟಿ ಕೇಸ್ಗಳು 5 ಕೋಟಿ ಜನಕ್ಕೆ ಆಗಿರೋ ಅನ್ಯಾಯ ಅಲ್ವಾ ಸರ್ ಅಂತ ಕೇಸ್ನ ರೀಟ್ರಯಲ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಓಕೆ, ಈಗ ಕೇಸ್ನ ಮತ್ತೆ ರೀಸ್ಟಾರ್ಟ್ ಮಾಡೋಕೆ ಟೈಮ್ ಕೊಡ್ತಾರೆ. ಮಂಗಪತಿಗೆ ಶಾಕ್ ಆಗಿಬಿಡುತ್ತೆ. ಈ ಕೇಸ್ನ ಹೇಗಾದರೂ ಮಾಡಿ ನಾವು ಗೆಲ್ಲಲೇಬೇಕು ಅಂತ ಲಾಯರ್ ದಾಮೋದರ್ ಹತ್ರ ಹೇಳ್ತಾನೆ.
ನೆಕ್ಸ್ಟ್ ಸೀನಲ್ಲಿ ಈಗ ಮತ್ತೆ ಚಂದು ಕೇಸ್ ಕೋರ್ಟಲ್ಲಿ ನಡೀತಿದೆ. ತೇಜ ತನ್ನ ವಾದ ವಿವಾದ ಹೇಳೋಕ್ಕೂ ಮುಂಚೆ ಪ್ರಾಸಿಕ್ಯೂಟರ್ ದಾಮೋದರ್ನ ಕ್ವಶನ್ ಕೇಳ್ತಾರೆ. ಮನೆಯಿಂದ ಬರುವಾಗ ಪೆಟ್ರೋಲ್ ಬಂಕ್ ಹತ್ರ ನೀವು ಯಾಕೆ ನಿಂತಿದ್ರಿ ಅಂತ ಕೇಳ್ತಾರೆ. ಅದಕ್ಕೆ ಲಾಯರ್ ದಾಮು ಕಾರ್ಗೆ ಪೆಟ್ರೋಲ್ ಹಾಕ್ಸೋಕೆ ಅಂತ ನಿಂತಿದ್ದೀನಿ ಅಂತ ಹೇಳ್ತಾರೆ. ಬಟ್ ಕಾರ್ ಡೀಸೆಲ್ದಲ್ವಾ, ಪೆಟ್ರೋಲ್ ಯಾಕೆ ತಗೊಂಡ್ರಿ? ಬಿಕಾಸ್ ನಿನ್ನೆ ರಾತ್ರಿ ನೀವು ರಾಘವೇಂದ್ರ ಪ್ರೊವಿಷನ್ ಸ್ಟೋರ್ ಅವರ ಜೊತೆ ಜಗಳ ಮಾಡ್ಕೊಂಡಿದ್ದೀರಾ, ಸೊ ಅವನ ಮೇಲಿರೋ ಕೋಪಕ್ಕೆ ಶಾಪ್ನ ಸುಟ್ಟಾಕೋಕೆ ಪೆಟ್ರೋಲ್ ತಗೊಂಡಿದ್ದೀರಾ ಅಂತ ಕ್ರಾಸ್ ಕ್ವಶನ್ ಕೇಳ್ತಾರೆ ತೇಜ. ದಾಮು ಅದಕ್ಕೆ ಆ ಅಂಗಡಿನ ಸುಟ್ಟು ಹಾಕಿದರೆ ತಾನೇ ಕ್ರೈಮ್, ಪೆಟ್ರೋಲ್ ತಗೊಂಡ್ರಲ್ಲ ಅಂತ ಕ್ಲಾರಿಟಿಯಾಗಿ ಹೇಳ್ತಾರೆ. ಇದೇ ವಾದವನ್ನು ಎಕ್ಸಾಂಪಲ್ ಆಗಿ ತಗೊಂಡು ತೇಜ ಜಡ್ಜ್ ಹತ್ರ ಹೇಳ್ತಾನೆ, ಮೆಡಿಕಲ್ ಸ್ಟೋರ್ನಲ್ಲಿ ಪ್ರೊಟೆಕ್ಷನ್ ತಗೊಂಡು ಏನು ಮಾಡಿದ್ರು ಅಂತ ವಿಚಾರಣೆನೇ ಮಾಡಿಲ್ಲ, ಅವರು ಫಿಸಿಕಲಿ ರಿಲೇಷನ್ಶಿಪ್ ಇಟ್ಕೊಳ್ಳೋಕೆ ಹೋಗಿದ್ದಾರೆ ಅಂತ ಹೇಗೆ ಕೇಸ್ ಹಾಕಿದ್ರಿ ಸರ್ ಅಂತ ಕೇಳ್ತಾನೆ. ಹಾಗೆ ಚಂದು ಫ್ರೆಂಡ್ ಚಿಟ್ಟಿನ ಸಾಕ್ಷಿ ಹೇಳೋಕೆ ಕರೆಸ್ತಾರೆ. ಚಿಟ್ಟಿ ಚಂದು ಹತ್ರ ಪ್ಯಾಕೆಟ್ನ ಕೊಟ್ಟಾಗ ಚಂದು ಅವನ ಫ್ರೆಂಡ್ಗೆ ಬಾಯಿಗೆ ಬಂದಂಗೆ ಬೈದು ಎಲ್ಲರೂ ನಿನ್ನ ಥರಾನೇ ಇರೋಲ್ಲ ಅಂತ ಪ್ಯಾಕ್ನ ಅಲ್ಲೇ ಅವನನ್ನು ಮನೆಗೂ ಡ್ರಾಪ್ ಮಾಡ್ದಲೇ ಹೋಗಿರೋ ವಿಷಯನ ಚಿಟ್ಟಿ ಕೋರ್ಟಲ್ಲಿ ಹೇಳ್ತಾನೆ. ನೆಕ್ಸ್ಟ್ ಚಂದು ಹುಡುಗಿನ ಎಳ್ಕೊಂಡು ಹೋಗಿದ್ದ ಅಂತ ಸಾಕ್ಷಿ ಹೇಳಿದ್ರಲ್ಲ, ಆ 3 ಜನನ ಒಬ್ಬೊಬ್ಬರಾಗಿ ಕರೆಸಿ ತೇಜ ಪ್ರಶ್ನೆಗಳನ್ನು ಕೇಳ್ತಾನೆ. ಒಬ್ಬೊಬ್ಬರು ಒಂದೊಂದು ಥರ ಉತ್ತರ ಕೊಡ್ತಾರೆ ಕನ್ಫ್ಯೂಷನ್ನಲ್ಲಿ. ಇದನ್ನು ನೋಡಿ ಪ್ರಾಸಿಕ್ಯೂಟರ್ ತೇಜನ ದಾರಿ ತಪ್ಪಿಸೋಕೆ ಟ್ರೈ ಮಾಡ್ತಿರ್ತಾನೆ. ತೇಜ ಜಾಬಿಲಿ ಫ್ರೆಂಡ್ ನಿತ್ಯ ಕಡೆಯಿಂದಾನು ಅವತ್ತಿನ ದಿನ ಏನು ನಡೀತು ಅಂತ ವಿಡಿಯೋ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾನೆ. ಆ ವಿಡಿಯೋದಲ್ಲಿ ನಿತ್ಯ ಅವತ್ತಿನ ದಿನ ಜಾಬಿಲಿ ನಾನು ಒಟ್ಟಿಗೆ ಕ್ಲಾಸಿಂದ ಬಂದಿದ್ದೀವಿ, ನಾನು ಮನೆಗೆ ಹೋದೆ, ನಂತರ ಜಾಬಿಲಿ ಚಂದು ಅಣ್ಣ ಮನೆಗೆ ಹೋದ್ಲು, ಚಂದು ಅವಳನ್ನು ಬಲವಂತವಾಗಿ ಎಳ್ಕೊಂಡು ಹೋಗಿಲ್ಲ ಅಂತ ವಿಡಿಯೋ ಸ್ಟೇಟ್ಮೆಂಟ್ನ ಕೊಡ್ತಾಳೆ. ಇದರಿಂದ ಚಂದು ಅವಳನ್ನು ಬಲವಂತವಾಗಿ ಎಳ್ಕೊಂಡು ಹೋಗಿದ್ದಾನೆ ಅಂತ ಈ 3 ಜನ ಕಟ್ಟಿರೋ ಕತೆ ಸುಳ್ಳು ಅಂತ ವಾದ ಮಾಡ್ತಾನೆ ತೇಜ. ಕೋರ್ಟ್ ಟೈಮ್ ಮುಗಿದ ಮೇಲೆ ಆಚೆ ಪ್ರಾಸಿಕ್ಯೂಟರ್ ದಾಮು ತೇಜಗೂ ಕೇಸ್ ಸೋಲೋಕೆ ಆಫರ್ ಕೊಡ್ತಾನೆ. ತೇಜ ಇದಕ್ಕೆಲ್ಲ ಬಗ್ಗೋದಿಲ್ಲ. ಆಲ್ರೆಡಿ ಜಡ್ಜ್ಮೆಂಟ್ ಎಲ್ಲ ಚಂದು ಪರವಾಗಿ ಆಗಿರೋದನ್ನು ನೋಡಿದ ಮಂಗಪತಿ ಹೇಗಾದರೂ ಮಾಡಿ ಕೇಸ್ನ ಗೆಲ್ಲಬೇಕು ಅಂತ ಏನು ಮಾಡಿಬಿಡ್ತಾನೆ ಅಂದರೆ ಕೋರ್ಟಲ್ಲಿ ಒಂದು ವಿಡಿಯೋನ ಸಬ್ಮಿಟ್ ಮಾಡ್ತಾನೆ. ಶಾಕಿಂಗ್ ಏನಂದರೆ ಜಾಬಿಲಿ ಮನೆ ಮದುವೆ ಫಂಕ್ಷನ್ನಲ್ಲಿ ಚಂದು ಜಾಬಿಲಿ 16 ನಿಮಿಷ ಒಂದು ರೂಮ್ ಒಳಗಡೆ ಹೋಗಿರ್ತಾರೆ. 16 ನಿಮಿಷ ಆದಮೇಲೆ ಆಚೆ ಬಂದಿರೋದನ್ನು CCTV ಕ್ಯಾಮ್ರಾದಿಂದ ಕಲೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡ್ತಾನೆ. ತೇಜಗೆ ಈ ವಿಡಿಯೋನ ನೋಡಿ ಶಾಕ್ ಆಗಿಬಿಡುತ್ತೆ. ಚಂದು ನಾನೇನು ತಪ್ಪು ಮಾಡಿಲ್ಲ, ನನ್ನ ಮಾತು ಒಂದ್ಸಲ ಕೇಳೆ ಅಂತಿರ್ತಾನೆ. ಈ ಕಡೆ ತೇಜ ಚಂದು ಕಸಿನ್ಸ್ಗೆ ಈ ವಿಷಯನ ಮುಚ್ಚಿಟ್ಟು ಮೋಸ ಮಾಡಿದ್ರಿ ನನಗೆ ಅಂತ ಫೈಲ್ನ ಬಿಸಾಕಿ ಕೋಪದಲ್ಲಿ ಹೋಗ್ಬಿಡ್ತಾನೆ. ಬೈ ದ ವೇ, ಚಂದು ಜಾಬಿಲಿ ಮ್ಯಾಟ್ರು ಮಂಗಪತಿಗೆ ಗೊತ್ತಾಗಿದ್ದೇ ಈ ವಿಡಿಯೋದಿಂದ. ಮದುವೆ ಫಂಕ್ಷನ್ನಲ್ಲಿ ಮಾಧವ ಅನ್ನುವ ವ್ಯಕ್ತಿ ನೆಕ್ಲೆಸ್ ಕಳೆದಿರೋದ್ರಿಂದ CCTV ಚೆಕ್ ಮಾಡಿದಾಗ ಈ ವಿಡಿಯೋನ ನೋಡಿ ಮಂಗಪತಿಗೆ ತೋರಿಸ್ತಾನೆ. ಅವತ್ತೇ ಮಂಗಪತಿ ಚಂದು ಮತ್ತು ಜಾಬಿಲಿನ ಅವನ ಕಡೆ ಚೇಲಾಗಳಿಂದ ಫಾಲೋ ಮಾಡಿಸಿ ಅವರಿಬ್ಬರು ಮನೇಲಿರೋ ಟೈಮ್ಗೆ ಸರಿಯಾಗಿ ಜಾಬಿಲಿ ಫ್ಯಾಮಿಲಿ ಅವರನ್ನು ಹಾಗೆ ಪೊಲೀಸ್ನವರನ್ನು ಕರ್ಕೊಂಡು ಬಂದು ಚಂದುನ ಅರೆಸ್ಟ್ ಮಾಡಿರ್ತಾನೆ. ಅದು ಅಲ್ಲದೆ ಈ ವಿಡಿಯೋನು ಜಾಬಿಲಿ ತಾಯಿ ಮತ್ತು ಅವ್ರ ತಾತಾಗೂ ತೋರಿಸಿರ್ತಾನೆ. ಈ ಕಡೆ ತೇಜ ಫಸ್ಟ್ ಕೇಸಲ್ಲೇ ಸೋಲೋ ಹಾಗಾಯಿತು, ಇನ್ಯಾವತ್ತೂ ಈ ಲಾಯರ್ ಕೆಲಸ ಬೇಡವೇ ಬೇಡ, ನಾನು ಅನ್ಫಿಟ್ ಇದ್ದೀನಿ ಅಂತ ಊರು ಬಿಟ್ಟು ತನ್ನೂರಿಗೆ ಹೋಗ್ತಿರ್ತಾನೆ. ಅದೇ ಟೈಮ್ಗೆ ಲಹರಿ ತೇಜಗೆ ಕಾಲ್ ಮಾಡಿ ಕೇಸ್ ಬಗ್ಗೆ ಕೇಳ್ತಾಳೆ. ತೇಜ ಕಾಲ್ ಕಟ್ ಮಾಡಿ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಈ ಕಡೆ ಮಂಗಪತಿಗೆ ವಿಡಿಯೋನ ಕೋರ್ಟ್ಗೆ ತೋರಿಸಬಾರ್ದಿತ್ತು ಅಂತ ಜಾಬಿಲಿ ತಾಯಿ ಮತ್ತು ಅವ್ರ ತಾತ ಹೇಳ್ತಾರೆ. ಆದರೆ ಈ ಮಂಗಪತಿ ಕೇಸ್ ಸೋತ್ರೆ ನಿಮ್ಗೆ ಯಾರು ಏನೋ ಅನ್ನೋಲ್ಲ, ಆದರೆ ನಾನು ಸೋತೆ ಅಂತ ಜನ ಆಡ್ಕೊತಾರೆ, ಅವತ್ತವಳು ರೂಮ್ಗೆ ಹೋಗಿದ್ದಕ್ಕೆ ನೀವು ತಲೆ ಚಚ್ಕೊಳ್ಳಿ ಅಂತ ಇವರಿಗೆ ಬೈದು ಹೋಗ್ತಾನೆ. ಈ ಕಡೆ ಚಂದು ಫ್ಯಾಮಿಲಿಯವರು ಇನ್ನೇನು ಚಂದುಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ಭಯ ಪಟ್ಕೊಂಡು ಜಾಬಿಲಿಯವರ ಮನೆಗೆ ಹೋಗಿ ಕೇಸ್ನ ವಾಪಸ್ ತಗೊಳ್ಳೋಕೆ ಬೇಡ್ಕೊಳ್ತಾರೆ. ಆದರೆ ಈ ಮಂಗಪತಿ ಬಂದು ಅವರನ್ನೆಲ್ಲ ಆಚೆ ಕಳಿಸ್ತಾರೆ. ಚಂದು ಅಪ್ಪ ಅಮ್ಮ ಮಂಗಪತಿ ಕಾಲಿಗೆ ಬಿದ್ದು ಬೇಡ್ಕೊಂಡ್ರು ಈ ಪಾಪಿ ಮಂಗಪತಿ ಕೇಸ್ನ ವಾಪಸ್ ತಗೊಳ್ಳೋದಿಲ್ಲ. ನೆಕ್ಸ್ಟ್ ಸೀನಲ್ಲಿ ತೇಜ ಪೋಕ್ಸೋ ಕೇಸ್ನ ವಾದ ಮಾಡಿರೋ ವಿಷಯನ ಮೋಹನ್ ರಾವ್ ಅವರಿಗೆ ಮೂರ್ತಿ ಅನ್ನುವ ವ್ಯಕ್ತಿ ತಿಳಿಸ್ತಾರೆ. ತೇಜ ಬೇರೆ ಆಫೀಸ್ಗೆ ಬರದೆ ಫೋನ್ ಕೂಡ ಪಿಕ್ ಮಾಡ್ತಿರೋದಿಲ್ಲ. ಇದನ್ನು ನೋಡಿ ಮೋಹನ್ ರಾವ್ ಅವರು ಲಹರಿನ ಕರ್ಕೊಂಡು ತೇಜ ಮನೆಗೆ ಬರ್ತಾರೆ. ತೇಜ ಮೋಹನ್ ರಾವ್ ಅವ್ರ ಹತ್ರ ಸಾರಿ ಕೇಳ್ತಾನೆ. ನಾನು ಮೋಸ ಹೋದೆ ಸರ್ ಅಂತ ಹೇಳ್ತಾನೆ. ಅದಕ್ಕೆ ಮೋಹನ್ ರಾವ್ ಅವರು, ನಾನು ನಿನ್ನ ಕ್ವಶನ್ ಕೇಳಿದ್ಕೆ ನೀನು ಒಂದೊಂದು ರೀತಿ ಉತ್ತರ ಹೇಳ್ತಿದ್ದೆ. ರೈಲ್ವೆ ಟ್ರ್ಯಾಕಲ್ಲಿ 5 ಜನನ ಸಾಯಿಸ್ತೀನಿ, ಒಬ್ಬನ ಬದುಕಿಸ್ತೀನಿ ಅಂತ ಹೇಳಿದೆ. ಬಟ್ ಆ 5 ಜನ ಆ ಒಬ್ಬ ವ್ಯಕ್ತಿ ಟ್ರ್ಯಾಕ್ ಮೇಲೆ ಯಾಕೆ ನಿಂತಿದ್ದಾರೆ ಅಂತ ಮಾತ್ರ ಕೇಳಿಲ್ಲ. ಲಾಯರ್ ಆಗಿ ಉತ್ತರ ಹೇಳೋಕ್ಕೂ ಮುಂಚೆ, ಡಿಸಿಷನ್ ಹೇಳೋ ಮುಂಚೆ ಕ್ವಶನ್ ಮಾಡಬೇಕು. ಎಲ್ಲಿಂದ ಸ್ಟಾರ್ಟ್ ಆಯಿತು, ಯಾಕೆ ಸ್ಟಾರ್ಟ್ ಆಯಿತು ಅಂತ, ಸುಮ್ಮನೆ ಉತ್ತರ ಹೇಳಬಾರ್ದು ಅಂತ ಹೇಳಿ ಮತ್ತೆ ನಿನ್ನ ವರ್ಕ್ ಸ್ಟಾರ್ಟ್ ಮಾಡು ಅಂತ ಮೋಟಿವೇಟ್ ಮಾಡಿ ಹೋಗ್ತಾರೆ.
ಈ ಕಡೆ ಅಂತೂ ಚಂದು ಕತೆ ಮುಗೀತು, ಅವನಿಗೆ ಶಿಕ್ಷೆ ಆಗೇ ಆಗುತ್ತೆ, ತೇಜ ಕೂಡ ಬರೋದಿಲ್ಲ, ಇವನನ್ನ ಡಿಫೆನ್ಸ್ ಮಾಡ್ಕೊಳ್ಳೋಕೆ ಅಂತ ದಾಮು ಮತ್ತೆ ಮಂಗಪತಿ ಖುಷಿ ಪಡ್ತಿರ್ತಾರೆ. ಅಷ್ಟರಲ್ಲಿ ತೇಜ ಕೋರ್ಟ್ಗೆ ಬಂದು ಮತ್ತೆ ಎಲ್ಲ ಸಾಕ್ಷಿಗಳನ್ನ ಕರೆಸೋಕೆ ಟೈಮ್ ಕೇಳ್ತಾನೆ. ಕೇಸ್ನ ಕಂಟಿನ್ಯೂ ಮಾಡ್ತಾನೆ. ಈಗ ತೇಜ ಚಂದುನ ಅರೆಸ್ಟ್ ಮಾಡಿದ ಪೊಲೀಸ್ ಅವ್ರನ್ನ ಪ್ರಶ್ನೆ ಕೇಳ್ತಾನೆ. ರೇಪ್ ಕೇಸ್, ಪೋಕ್ಸೋ ಕೇಸ್ನ ಹೇಗೆ FIR ಮಾಡಿದ್ರಿ ಅಂತ ಕೇಳ್ತಾನೆ. ಅದಕ್ಕೆ ಪೊಲೀಸ್ ವಿಡಿಯೋದಲ್ಲೇ ಇದೆ ಅಲ್ವಾ, ಅವರಿಬ್ರು ರೂಮ್ ಒಳಗಡೆ 16 ನಿಮಿಷ ಇದ್ರಲ್ವಾ, ಅದರಲ್ಲೇ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ತೇಜ ಆ ರೂಮ್ ಒಳಗಡೆ ಏನು ನಡೀತು ಅಂತ ಊಹೆ ಮಾಡಿ ಹೇಳೋದನ್ನ ಹೇಗೆ ಕೇಸ್ ಮಾಡಿದ್ರಿ, ಆ ರೂಮ್ ಒಳಗಡೆ ಏನು ನಡೀತು ಅಂತ ನೀವ್ಯಾರಾದರೂ ನೋಡಿದ್ರಾ ಅಂತ ಕೇಳ್ತಾನೆ. ಹಾಗೆ ಆ ರೂಮ್ ಒಳಗಡೆ ಇದ್ದಿದ್ದು ಅವರಿಬ್ಬರೇ, ಚಂದು ಮತ್ತು ಜಾಬಿಲಿ. ಅವರನ್ನೇ ಏನು ಕೇಳ್ದೇನೆ ಹೇಗೆ ನನ್ನ ಕಕ್ಷಿದಾರನ ಮೇಲೆ ಅಪರಾಧ ಹಾಕ್ತಿದ್ದೀರಾ ಅಂತ ಹೇಳ್ತಾನೆ. ಹಾಗೆ ತೇಜ ಜಾಬಿಲಿ ತಾಯಿನ ಕ್ವಶನ್ ಮಾಡ್ತಾನೆ. ವಿಡಿಯೋ ನೋಡಿದಾಗ ನೀವು ನಿಮ್ಮ ಮಗಳನ್ನ ಏನೂ ಕೇಳಿಲ್ವಾ ಅಂತ ಕೇಳ್ತಾನೆ. ಅವ್ರ ತಾಯಿ ಇಲ್ಲ ಅಂತಾರೆ. ಈ ಪ್ರಾಸಿಕ್ಯೂಟರ್ ದಾಮು ಬೇರೆ ಮಧ್ಯದಲ್ಲಿ ಆ ಹುಡುಗಿ ಮೆಂಟಲಿ ಡಿಸ್ಟರ್ಬ್ ಅಂತ ಆಬ್ಜೆಕ್ಟ್ ಮಾಡ್ತಿರ್ತಾನೆ. ಸೊ ತೇಜ ಜಾಬಿಲಿ ಅಂತರೂ ಏನೂ ಹೇಳೋಕ್ಕಾಗಲ್ಲ, ಅಟ್ಲೀಸ್ಟ್ ಚಂದುನಾದರೂ ಕೇಳಬೇಕು ಅಂತ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ಕೇಳೋಕೆ ಪರ್ಮಿಷನ್ ಕೇಳ್ತಾರೆ. ಕೋರ್ಟಲ್ಲಿರೋ ಎಲ್ಲರೂ ಹೊರಗೆ ಹೋಗಿ ಜಡ್ಜ್ ಮತ್ತು ತೇಜ ಮುಂದೆ ಚಂದು ಅವತ್ತೇನು ನಡೀತು ಅಂತ ಹೇಳ್ತಾನೆ. ಈಗ ಚಂದು ಹೇಳಿಕೆನ ವೆರಿಫಿಕೇಷನ್ ಮಾಡಬೇಕು ಅಂದರೆ ಜಾಬಿಲಿ ಬಂದು ಕೋರ್ಟಲ್ಲಿ ಅವತ್ತೇನಾಯಿತು ಅನ್ನೋದನ್ನು ಹೇಳಬೇಕು. ಬಟ್ ಅವಳು ಮೆಂಟಲಿ ಡಿಸಾರ್ಡರ್ ಅಂತ ಹೇಳಿ ಡಾಕ್ಟರ್ ಕಡೆಯಿಂದ ಸುಳ್ಳು ಹೇಳಿಸಿರ್ತಾರೆ. ಈಗ ಜಾಬಿಲಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದೀನಿ ಅಂತ ಸುಳ್ಳು ಸಾಕ್ಷಿ ಹೇಳಿರೋ ಡಾಕ್ಟರ್ನ ಕೋರ್ಟಲ್ಲಿ ತೇಜ ಪ್ರಶ್ನೆ ಕೇಳ್ತಾನೆ. ಡಾಕ್ಟರ್, ಜಾಬಿಲಿ ಅವ್ರ ತಾಯಿ ಹಾಸ್ಪಿಟಲ್ಗೆ ಬರ್ತಿದ್ರು, ಅವಳು ಮೆಂಟಲಿ ಶಾಕಲ್ಲಿ ಇದ್ದಾಳೆ, ಏನೂ ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂತಾರೆ. ಅದೇ ಡಾಕ್ಟರ್ ಅಟೆಂಡರ್ ಸಾಂಬಾ ಹತ್ರ ಜಾಬಿಲಿ ಫೋಟೋ ತೋರಿಸಿ ತೇಜ, ಜಾಬಿಲಿ ಅನ್ನೋ ಹುಡುಗನ್ ನಿಮ್ಮ ಹಾಸ್ಪಿಟಲ್ಗೆ ಬರ್ತಿದ್ಲ ಅಂದರೆ ಅವನು ಇವಳು ಯಾರು ಅಂತ ನನಗೆ ಗೊತ್ತೇ ಇಲ್ಲ ಅಂದಿರ್ತಾನೆ. ಈ ವಿಡಿಯೋನ ಕೋರ್ಟಲ್ಲಿ ತೇಜ ಪ್ರೊಡ್ಯೂಸ್ ಮಾಡ್ತಾನೆ. ಬಟ್ ದಾಮು ಜಾಬಿಲಿ ಫೋಟೋ ಬದಲು ಯಾರ್ದೋ ಫೋಟೋ ತೋರಿಸಿರ್ಬೋದಲ್ಲ ಅಂತ ಕ್ರಾಸ್ ಕ್ವಶನ್ ಮಾಡ್ತಾನೆ. ಜಡ್ಜ್ ಸಾಹೇಬ್ರು ಇಮಿಡಿಯೇಟ್ಲಿ 2 ಗಂಟೆ ಒಳಗಡೆನೆ ಸಾಂಬಾನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋಕ್ಕೆ ಹೇಳ್ತಾರೆ. ಈಗ ಅಟೆಂಡರ್ ಸಾಂಬಾ ಕೋರ್ಟ್ಗೆ ಬಂದು ಜಾಬಿಲಿ ಫೋಟೋನ ನೋಡಿ, ಈ ಹುಡುಗಿ ನನಗೆ ಗೊತ್ತು, ಯಾವಾಗಲೂ ನಮ್ಮ ಹಾಸ್ಪಿಟಲ್ಗೆ ಬರ್ತಿದ್ಲು ಅಂತ ಸುಳ್ಳು ಹೇಳ್ತಾನೆ. ಬೈ ದ ವೇ ಕೋರ್ಟ್ ಹೊರಗಡೆನೆ ಸಾಂಬಾನ ಮಂಗಪತಿ ಕೊಂಡ್ಕೊಂಡಿದ್ದಾರೆ. ಸೊ ತೇಜ ಪ್ಲ್ಯಾನ್ ಮಾಡಿ ಆ ಸಾಂಬಾ ಹತ್ರ ಜಾಬಿಲಿನ ಗುರುತು ಹಿಡಿದ. ಹಾಗೆ ಅವ್ರ ತಾಯಿನೂ ಅವಳ ಜೊತೆ ಹಾಸ್ಪಿಟಲ್ಗೆ ಬರ್ತಿದ್ರಲ್ವಾ ಅಂತ 2 ಫೋಟೋ ತೋರಿಸಿ ಜಾಬಿಲಿ ತಾಯಿ ಯಾರು ಅಂತ ಕೇಳ್ತಾರೆ. ಆ ಅಟೆಂಡರ್ ಸಾಂಬಾಗೆ ಜಾಬಿಲಿ ಆಗಲಿ ಅವ್ರ ತಾಯಿ ಆಗಲಿ ಯಾರು ಗೊತ್ತಿರೋದೇ ಇಲ್ಲ. ಸುಮ್ಮನೆ 2ರಲ್ಲಿ 1 ಫೋಟೋನ ತೋರಿಸ್ತಾನೆ. ಆ ಫೋಟೋ ಜಾಬಿಲಿ ತಾಯಿದಾಗಿರೋದಿಲ್ಲ. ಇಲ್ಲ, ನಾನು ಕನ್ಫ್ಯೂಸ್ ಆದೆ ಅಂತ ಇನ್ನೊಂದು ಫೋಟೋ ತೋರಿಸ್ತಾನೆ. ಬೈ ದ ವೇ ಆ 2 ಫೋಟೋದಲ್ಲಿನೂ ಜಾಬಿಲಿ ತಾಯಿ ಫೋಟೋ ಇರೋದಿಲ್ಲ. ಚಂದು ತಾಯಿ ಫೋಟೋ ಮತ್ತೆ ತೇಜ ತಾಯಿ ಫೋಟೋ ಇರುತ್ತೆ. ಜಾಬಿಲಿ ತಾಯಿ ಫೋಟೋ ಇಲ್ಲದೆ ಇರೋದ್ರಿಂದ ತೇಜ ತನ್ನ ತಾಯಿ ಮತ್ತೆ ಚಂದು ತಾಯಿ ಫೋಟೋನ ತೋರಿಸಿರ್ತಾನೆ. ಹಾಗೆ ಕೋರ್ಟ್ ಹೊರಗಡೆನೆ ಸಾಂಬಾನ ಕೊಂಡ್ಕೊಂಡಿದ್ದಾರೆ ಅಂತ ಜಡ್ಜ್ ಹತ್ರ ಹೇಳ್ತಾನೆ. ಸೊ ಜಾಬಿಲಿ ಮೆಂಟಲಿ ಫಿಟ್ ಆ್ಯಂಡ್ ಫೈನ್ ಆಗೇ ಇದ್ದಾಳೆ, ಕೋರ್ಟ್ಗೆ ಅವಳನ್ನು ಕರೆಸಬೇಕು ಅಂತ ತೇಜ ರಿಕ್ವೆಸ್ಟ್ ಮಾಡ್ತಾನೆ. ಜಡ್ಜ್ ಕೂಡ ಎನಿ ಕಂಡೀಷನ್ ಅವಳು ಕೋರ್ಟ್ಗೆ ಬಂದು ಸ್ಟೇಟ್ಮೆಂಟ್ ಕೊಡಲೇಬೇಕು ಅಂತ ಆರ್ಡರ್ ಮಾಡ್ತಾರೆ. ಈ ಕಡೆ ದಾಮು ಮಂಗಪತಿ ಹತ್ರ ಜಾಬಿಲಿ ಕಡೆಯಿಂದ ಚಂದು ವಿರುದ್ಧ ಕಂಪ್ಲೇಂಟ್ ಮಾಡಿಸ್ಬೇಕು, ಅವ್ನು ಸರಿ ಇಲ್ಲ, ಫ್ರಾಡ್ ಅಂತ, ಇಲ್ಲ ನಾವೇ ಕೇಸ್ ವಾಪಸ್ ತಗೋಬೇಕು ಅಂತ ಹೇಳ್ತಾನೆ. ಮಂಗಪತಿ ಜಾಬಿಲಿ ಮನೆಗೆ ಬಂದು ಅವಳ ಹತ್ರ ಚಂದು ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳು, ಈ ಮನೆ ಗೌರವ ಕಾಪಾಡ್ಕೊ ಅಂತ ಹೇಳಿ ಹೋಗ್ತಾನೆ. ಕೊನೆಗೂ ಫೈನಲ್ ಜಡ್ಜ್ಮೆಂಟ್ ದಿನ ಬಂದೇ ಬಿಡ್ತು. ಜಾಬಿಲಿನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡದೆ ಅವಳು ಮಿಸ್ಸಿಂಗ್ ಅಂತ ಕೋರ್ಟಲ್ಲಿ ಹೇಳ್ತಾರೆ. ಹಾಗಿದ್ರೆ ಜಾಬಿಲಿ ಹೇಗೆ ಮಿಸ್ಸಿಂಗ್ ಆದ್ಲು ಅಂದರೆ, ಅವತ್ತಿನ ದಿನ ಜಾಬಿಲಿ ಕೋರ್ಟ್ಗೆ ಬರೋಕೆ ರೆಡಿ ಆಗೋದನ್ನ ನೋಡಿ ಮಂಗಪತಿ ಇವಳ ಮುಖದಲ್ಲಿ ನಗು ಇರೋದನ್ನ ನೋಡಿ ಇವಳು ನಮ್ಮ ವಿರುದ್ಧನೇ ಸ್ಟೇಟ್ಮೆಂಟ್ ಕೊಡ್ತಾಳೆ ಅಂತ ಕೋರ್ಟ್ಗೆ ಇವತ್ತು ರಜೆ ಅಂತ ಹೇಳಿ ಮನೇಲೇ ಬಿಟ್ಟು ಬರ್ತಾನೆ. ಮತ್ತೆ ಜಡ್ಜ್ಮೆಂಟ್ ಹೋಲ್ಡ್ ಆಗುತ್ತೆ. ಅಷ್ಟರಲ್ಲಿ ಜಾಬಿಲಿನ ಅವ್ರ ತಾಯಿ ಕೋರ್ಟ್ಗೆ ಕರ್ಕೊಂಡು ಬರ್ತಾಳೆ. ಇವರೆಲ್ಲ ಶಾಕ್ ಆಗ್ಬಿಡ್ತಾರೆ. ಬೈ ದ ವೇ ಮಂಗಪತಿ ಹೋದ್ಮೇಲೆ ಜಾಬಿಲಿ ತಾತ ಗೊತ್ತಿರೋ ಪೊಲೀಸ್ಗೆ ಕಾಲ್ ಮಾಡಿ ಕೋರ್ಟ್ ರಜೆ ಇಲ್ಲ ಅಂತ ತಿಳ್ಕೊಂಡು ಜಾಬಿಲಿನ ಕಳಿಸ್ತಾರೆ. ಈಗ ವಿಕ್ಟಿಮ್ ಜಾಬಿಲಿನ ವಿಚಾರಿಸೋಕ್ಕೂ ಮುಂಚೆ ತೇಜ ಮಂಗಪತಿಯನ್ನ ಕಟಕಟೆಗೆ ನಿಲ್ಲಿಸ್ತಾನೆ. ತೇಜ ಮಂಗಪತಿ ಹತ್ರ ಅವತ್ತಿನ ದಿನ ಈ ಕೇಸ್ ಇಡೀ ದಿನ ಬ್ಯುಸಿ ಇದ್ರಲ್ವಾ, ಆದರೆ ಅವತ್ತಿನ ದಿನ ಅಕೌಂಟಿಂದ ವಿತ್ಡ್ರಾ ಮಾಡಿರೋ ಅಮೌಂಟ್ನ ಏನು ಮಾಡಿದ್ರಿ ಅಂತ ಕೇಳ್ತಾನೆ. ಅದಕ್ಕೆ ಮಂಗಪತಿ ಶಾಕ್ ಆಗಿ, ನಿಮ್ಗೇನು ಬೇಕು ಸರ್, ನಮ್ಮ ಮನೆ ಮಗಳಿಗೆ ಅನ್ಯಾಯ ಆಗಿದೆ, ಸಾಧ್ಯ ಆದರೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾನೆ. ಈಗ ಕೋರ್ಟಲ್ಲಿ ಜಾಬಿಲಿನ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ಅಂದರೆ ಎಲ್ಲರನ್ನೂ ಹೊರಗೆ ಕಳಿಸಿ ಜಡ್ಜ್ ಮತ್ತು ಜಾಬಿಲಿ ತಾಯಿ ಮಾತ್ರ ಇರ್ತಾರೆ. ಆಗ ತೇಜ ಆ 16 ನಿಮಿಷ ರೂಮಲ್ಲಿ ಏನಾಯಿತು ಅಂತ ಕೇಳ್ತಾನೆ.
ಮದುವೆ ಫಂಕ್ಷನ್ನಲ್ಲಿ ಚಂದು ಮತ್ತು ಜಾಬಿಲಿ ರೂಮಲ್ಲಿ ಮದುವೆ ಗಂಡು ಹೆಣ್ಣಿನ ಥರ ಕುತ್ಕೊಂಡು ಗೊಂಬೆಗಳ ಮದುವೆ ಥರ ಮಾಡ್ಕೊಳ್ತಿರ್ತಾರೆ. ಕೆಳಗಡೆ ಪುರೋಹಿತರು ಹೇಳಿರೋ ಮಂತ್ರನ ಹೇಳ್ತಾ ಮದುವೆ ಮಾಡ್ಕೊಳ್ಳೋಕೆ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಮಂತ್ರ ಹೇಳೋ ಥರ ಸಪ್ತಪದಿ ತುಳಿಯೋ ಥರ ಫೀಲ್ ಮಾಡ್ತಿರ್ತಾರೆ. ಇದನ್ನೆಲ್ಲ ಜಾಬಿಲಿ ಹೇಳಿದ್ದನ್ನು ನೋಡಿ ಅವ್ರ ತಾಯಿಗೆ ಅಳು ಬರುತ್ತೆ. ನನ್ನ ಮಗಳು ಏನೂ ತಪ್ಪು ಮಾಡಿಲ್ಲ, ಯಾರ್ದೋ ಮಾತು ಕೇಳಿ ಇಷ್ಟೆಲ್ಲ ಆಯಿತು ಅಂತ. ಕೊನೆಗೂ ಡಿಫೆನ್ಸ್ ಲಾಯರ್ ತೇಜ ಚಂದು ಬ್ಲ್ಯಾಕ್ ಮೇಲ್ ಮಾಡಿಲ್ಲ, ಕಿಡ್ನ್ಯಾಪ್ ಮಾಡಿರೋದು ಸುಳ್ಳು, ಅವನೇನು ತಪ್ಪಾಗಿ ಕೂಡ ಯೋಚನೆ ಮಾಡಿಲ್ಲ, ಇದೆಲ್ಲದರ ನಡುವೆ ಚಂದು ಮತ್ತು ಜಾಬಿಲಿ ಒಬ್ರನ್ನೊಬ್ರು ಪ್ರೀತಿ ಮಾಡ್ತಿದ್ದಾರೆ ಅನ್ನೋದು ಒಂದೇ ಸತ್ಯ. ಇದೊಂದನ್ನು ಮುಚ್ಚಿಟ್ಟು ಆ ಹುಡುಗಿ ಮೈನರ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇರೋ ಬರೋ ಕೇಸ್ನ ಚಂದು ಮೇಲೆ ಹಾಕಿದ್ದಾರೆ. ಚಿಕ್ಕ ಒಂದು ಮ್ಯಾಟ್ರು ಇಷ್ಟೊಂದು ದೊಡ್ಡ ಕೇಸ್ ಆಗುತ್ತೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ಅದು ಅಲ್ಲದೆ ಜಾಬಿಲಿಗೆ ಇನ್ನು 20 ಡೇಸ್ ಆದರೆ 18 ಏಜ್ ಆಗುತ್ತೆ. ಈ ಇನ್ಸಿಡೆಂಟ್ 20 ಡೇಸ್ ಆದಮೇಲೆ ನಡೆದಿದ್ರೆ ಇದೊಂದು ಕೇಸೇ ಆಗ್ತಿರ್ಲಿಲ್ಲ ಅಂತ ಹೇಳ್ತಾನೆ. ಸೊ ಪೋಕ್ಸೋ ಕೇಸ್ನ ಕಠಿಣವಾಗಿ ಮಾಡಿರೋದು 6 ವರ್ಷದ ಮಗುನ 40 ವರ್ಷದವನು ರೇಪ್ ಮಾಡಿದರೆ ಕಠಿಣ ಶಿಕ್ಷೆ ಕೊಡಬೇಕು ಅಂತ. ಅದೇ 17 ವರ್ಷದ ಹುಡುಗಿನ 19 ವರ್ಷದ ಹುಡುಗ ಪ್ರೀತಿ ಮಾಡಿದ್ರು 15-20 ದಿನದ ಅಂತರಕ್ಕೆ ಈ ಹುಡುಗನಿಗೆ 14 ವರ್ಷ ಶಿಕ್ಷೆ ಆಗೋದು ಸರಿನಾ? ಅವನ ಜೀವನನೇ ಸ್ಪಾಯ್ಲ್ ಆಗುತ್ತೆ ಅಂತ ಹೇಳ್ತಾರೆ. ಲಾನ ಬೇಕಾಬಿಟ್ಟಿಯಾಗಿ ಯೂಸ್ ಮಾಡೋ ಮಂಗಪತಿ ಅಂತವರಿಗೆ ಇನ್ನೋಸೆಂಟ್ ಚಂದು ಥರದವರು ಬಲಿಯಾಗ್ತಿದ್ದಾರೆ ಅಂತ ಮಂಗಪತಿ ಮುಖವಾಡನು ಕಳಿಸ್ತಾನೆ. ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿ ಆಫೀಸರ್ಸ್ನೆಲ್ಲ 2 ಲಕ್ಷಕ್ಕೆ ಕೊಂಡ್ಕೊಂಡು ಒಬ್ಬ ಹುಡುಗನ ಲೈಫ್ನೇ ಸ್ಪಾಯ್ಲ್ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ತನ್ನ ವಾದನ ಮುಗಿಸ್ತಾನೆ. ಕೊನೆಗೂ ಜಡ್ಜ್ಮೆಂಟ್ ಚಂದು ನಿರಪರಾಧಿ, ಹೀ ಈಸ್ ಇನ್ನೋಸೆಂಟ್ ಅಂತ ಬಿಡುಗಡೆ ಮಾಡುತ್ತೆ. ಹಾಗೆ ಮಂಗಪತಿನ ಕಸ್ಟಡಿಗೆ ತಗೊಳ್ಳೋಕೆ ಹೇಳ್ತಾರೆ. ಸೊ ಫೈನಲಿ ಚಂದು ಈ ಕೇಸಿಂದ ಆಚೆ ಬರ್ತಾನೆ. ಚಂದು ಕೈಗೆ ಈಗ ಬೇಡಿ ಹಾಕೋದಿಲ್ಲ. ಅವನು ಅಳ್ತಾ ಲಾಯರ್ ತೇಜ ಅವರನ್ನು ತಪ್ಪಿಕೊಂಡು ಥ್ಯಾಂಕ್ಸ್ ಹೇಳ್ತಾನೆ. ಜಾಬಿಲಿ ತಾಯಿ ಕೂಡ ಮಂಗಪತಿ ಕಪಾಳಕ್ಕೆ ಬರೆಸ್ತಾಳೆ, ನಿನ್ನಿಂದ ನನ್ನ ಮಗಳು ತಪ್ಪು ಮಾಡಿದ್ಲು ಅಂತ ನಾನು ನಂಬಿದೆ ಅಂತ. ಮೂವಿ ಕೊನೆಗೆ ಚಂದು ಓದೋಕೆ ಅಂತ ಕಾಲೇಜ್ಗೆ ಹೋಗ್ತಾನೆ. ಜಾಬಿಲಿ ಕೂಡ ಕಾಲೇಜ್ಗೆ ಹೋಗ್ತಾಳೆ. ಚಂದುನ ನೋಡಿ ಜಾಬಿಲಿ ಅವನ ಹತ್ರ ಹೋಗಿ ಇವತ್ತು ನನ್ನ 18th ಬರ್ತ್ಡೇ ಅಂತ ಹೇಳಿ ಆಳ್ತಾಳೆ. ಚಂದು ಅವಳನ್ನು ಖುಷಿಯಿಂದ ತಪ್ಕೊತಾನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಮೂವಿ ಕಥೆಯನ್ನು. ಇದೇ ತರಹದ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.